ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः। देवाय तस्मै नमः। ಒಂಬತ್ತನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ನೋಡಬೇಕಿತ್ತು. ಭಗವಂತ 6ನೇ ಅಧ್ಯಾಯ ಧ್ಯಾನ ಯೋಗ ಆದಮೇಲೆ 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗದಲ್ಲಿ ಸ್ವಲ್ಪ ಎಲಿಮೆಂಟರಿ ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಟಿದ್ದಾನೆ. ಏನು ಆ ಆತ್ಮವಿದ್ಯೆಯ ಬಗ್ಗೆ. ಆನಂತರ ಅಕ್ಷರ ಬ್ರಹ್ಮ ಯೋಗದಲ್ಲಿ ಸ್ವಲ್ಪ ಅದಕ್ಕಿಂತ ಮೇಲ್ಪಟ್ಟ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾನೆ. ಈಗ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ ವಿದ್ಯೆಯನ್ನು ಹೇಳ್ತಾ ಇದ್ದಾನೆ. ನೋಡಿ, ಭಗವದ್ಗೀತೆಯಲ್ಲಿ ಮೊದಲ 6 ಅಧ್ಯಾಯಗಳು, 2ನೇ 6 ಅಧ್ಯಾಯಗಳು, 3ನೇ 6 ಅಧ್ಯಾಯಗಳು ಅಂತ ವಿಂಗಡಿಸ್ಕೊಂಡ್ರೆ ತತ್ವಂ ಅಸಿ ಮಹಾವಾಕ್ಯದ ಸಂಪೂರ್ಣ ಜ್ಞಾನ ಭಗವದ್ಗೀತೆಯಲ್ಲಿ ಉಂಟಾಗತ್ತೆ. ಮೊದಲ 6 ಅಧ್ಯಾಯಗಳಲ್ಲಿ ಭಗವಂತ ತ್ವಂ ಪದದ ಅರ್ಥ ಹೇಳಿದ್ದಾನೆ. ತ್ವಂ ಅಂದ್ ಯಾರು? ನಾನು. ಆ ತ್ವಂ ಪದದ ಅರ್ಥ ಹೇಳಿದ್ದಾನೆ. ಈಗ ತತ್ ಪದದ ಅರ್ಥ ಹೇಳ್ತಾ ಇದ್ದಾನೆ. 6ರಿಂದ 12ನೇ ಅಧ್ಯಾಯದವರೆಗೂ ಮುಂದಿನ 6 ಅಧ್ಯಾಯಗಳಲ್ಲಿ ತತ್ ಪದದ ಅರ್ಥ. ತತ್ ಅಂದರೆ ಅದು ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅದು ಅಂತ ಹೇಳ್ತೀವಿ. ತತ್ವಂ ಅಸಿ ಅಂದರೆ ಅದು ನೀನು ಅದೇ ಆಗಿದ್ಯಾ ಅಂತ. ತತ್ ತ್ವಂ ಅಸಿ, ಅದು ನೀನೇ ಆಗಿದ್ಯಾ ಅಂತ. ಏನದು ಅಂದರೆ ಅದು ಯಾವುದು ಗೊತ್ತಿಲ್ವೋ ನಾವು ಅದಕ್ಕೇನು ಹೇಳ್ತೀವಿ ಯಾವಾಗಲೂ? ಅದು ಅಂತೀವಿ. ಅದು ಈಗ ಬೇರೆ ಯಾರಿಗಾದ್ರೂ ಹೇಳುವಾಗ ಆಕೆ ಹೆಸರು ಗೊತ್ತಿಲ್ಲ ಅಂದರೆ ಅವಳು ಅಂತೀವಿ, ಇಲ್ಲ ಅವನು ಅಂತೀವಿ. ಆ ಅವಳು ಅವನು ಯಾರು ಬೇಕಾದರೂ ಆಗಿರ್ಬೋದು. ಹಾಗೆ ಈ ವಿದ್ಯೆಯಲ್ಲಿ ಅದು ಅಂತ ಹೇಳುವಾಗ ಅದು ಏನು ಅಂತ ಭಗವಂತ ಗೊತ್ತಿಲ್ಲ, ಹೇಳ್ತಿಲ್ಲ ಅವನು. ಭಗವಂತ ಕೃಷ್ಣ ಇಲ್ಲಿ 8ನೇ ಅಧ್ಯಾಯ ಆದಮೇಲೆ ಅವನು ಕೃಷ್ಣ ಅರ್ಜುನನ ಮುಖವನ್ನು ನೋಡ್ತಾನೆ. ಅರ್ಜುನನ ಮುಖದಲ್ಲಿ ಪ್ರಶ್ನೆಗಳೇ ಇಲ್ಲ. ಪ್ರಶ್ನೆ ಕೇಳಿದ್ರಿಂದ ಅವನು ಉತ್ತರ ಕೊಡೋಕ್ಕೆ ಶುರು ಮಾಡ್ತಾ ಇದ್ದಾನೆ. ಈ ಸಲ ಕೃಷ್ಣ ನೋಡ್ತಾನೆ ಅರ್ಜುನನ ಕಡೆ, ಪ್ರಶ್ನೆನೇ ಇಲ್ಲ. ಏನಿದು ಪ್ರಶ್ನೆ ಕೇಳ್ತಾ ಇಲ್ವಲ್ಲ ಅನಿಸುತ್ತೆ. ಆದರೂ ಅವರಿಬ್ಬರು ಬಾಲ್ಯ ಗೆಳೆಯರು. ಆತ್ಮೀಯರಿಗೆ ನಾವು ಅವ್ರ ಪ್ರಶ್ನೆ ಕೇಳದಿದ್ರೂ ಕೂಡ ಮತ್ತೇನೋ ಹೇಳಬೇಕು, ಇನ್ನಷ್ಟು ಹೇಳಬೇಕು, ಇನ್ನಷ್ಟು ಕ್ಲಾರಿಫೈ ಮಾಡಬೇಕು, ಆ ವಿಷಯ ಅವನು ತಿಳ್ಕೊಂಡಿರೋದ್ರಲ್ಲಿ ಇನ್ನೂ ಸ್ಪಷ್ಟತೆ ಕೊಡಬೇಕು. ಸ್ಪಷ್ಟತೆ ಆಗಿದ್ದರೆ, ಸ್ಪಷ್ಟತೆ ಸಿಕ್ಕಿದ್ರೆ ಅದಿನ್ನೂ ಮನನ ಆಗಬೇಕು ಅನ್ನೋ ರೀತಿಯಲ್ಲಿ ಮತ್ತೆ ಒತ್ತಿ ಒತ್ತಿ ಹೇಳೋ ಆಸಕ್ತಿ ಕೃಷ್ಣನಿಗೆ. ನಾವು ಕೂಡ ಕೆಲವು ಸಲ ಸ್ನೇಹಿತರ ಹತ್ರ ಮಾತಾಡುವಾಗ ನನಗೆ ಗೊತ್ತು ಬಿಡು ಅಂತ ಯಾರಾದರೂ ಹೇಳಿದ್ರೆ, ಇಲ್ಲ ಇನ್ನೊಂದು ಸಲ ಕೇಳಿಸ್ಕೊ ಅಂತ ಹೇಳ್ತೀವಲ್ವ.
ಇನ್ನೊಂದ್ಸಲ ಕೇಳಿಸ್ಕೊ, ಇದು ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತೀವಲ್ವ. ಹಾಗೆ ಇಲ್ಲಿ ಕೃಷ್ಣ ಕೂಡ ಅರ್ಜುನನಿಗೆ ಇದನ್ನು ಹೇಳ್ತಾ ಇದ್ದಾನೆ. ಅವನೇ ಸ್ವತಃ ಪ್ರೇರಿತನಾಗಿ ಶಿಷ್ಯನಿಗೆ ಇದನ್ನು ಹೇಳೋದಕ್ಕೆ ಹೋಗ್ತಾ ಇದ್ದಾನೆ. ರಾಜವಿದ್ಯಾ ರಾಜಗುಹ್ಯ. ರಾಜವಿದ್ಯಾ ಅಂತ ಯಾಕೆ ಹೇಳ್ತಾರೆ ಇಲ್ಲಿ ಅಂದರೆ, ಇದು ಎಲ್ಲ ವಿದ್ಯೆಗಳಿಗೆ ರಾಜ. ರಾಜಗುಹ್ಯ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅತ್ಯಂತ ಗುಹ್ಯ, ಸೀಕ್ರೆಟ್ ಆಗಿರುವಂಥದ್ದು. ಏನಿದು ಗುಹ್ಯ ಗುಹ್ಯ ಅಂತಂದರೆ, ಶರೀರ, ಮನಸ್ಸು, ಬುದ್ಧಿ ಇದ್ರ ಜೊತೆಗೆ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಹುಟ್ಟಿದಾಗಿಂದ ಇದುವರೆಗೂ ನಮ್ಗೆ ಯಾರಾದರೂ ಈ ಮನಸ್ಸು ಬುದ್ಧಿಯ ವಿಚಾರ ಹೇಳೋವರೆಗೂ ಇಂಥದ್ದೊಂದು ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ನಾವು ಆ ಕಡೆ ಯೋಚಿಸೋಕ್ಕೂ ಹೋಗಿರಲಿಲ್ಲ. ಬೇಜಾರಾಯಿತು, ಬುದ್ಧಿಗೆ ಹೊಳಿತು, ಶರೀರಕ್ಕೆ ಸಾಕಾಯಿತು, ಜ್ವರ ಬಂತು, ಹೀಗೆ ಅದಕ್ಕೊಂದು ಸ್ವಲ್ಪ ಔಷಧಿ ಕೊಟ್ಕೊಂಡು ಸಮಾಧಾನ ಮಾಡಿಕೊಂಡು ಬಂದುಬಿಟ್ವಿ. ಅದು ಯಾಕಾಯಿತು, ಹೇಗಾಯಿತು, ಯಾವುದ್ರ ಬಗ್ಗೆನೂ ನಾವು ಯೋಚಿಸಲೇ ಇಲ್ಲ ಅಲ್ವಾ. ಈಗ ಸುಮಾರು ನಮಗೆಲ್ಲ 30, 40, 50 ವರ್ಷದವ್ರು ಇದ್ದೀವಿ ನಾವೆಲ್ಲ ಇಲ್ಲಿ. ಈ ಗೀತೆಯಲ್ಲಿ ಸ್ವಲ್ಪ ವಿಚಾರ ತಿಳ್ಕೊಳ್ಳೋವರೆಗೂ ಇಂಥದ್ದೊಂದು ಇದೆ ಅನ್ನೋದೇ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅದಿದೆ ಅಂತ ಗ್ರಾಂಟೆಡ್, ಅದೇನೋ. ಆದ್ದರಿಂದ ಅದು ಗುಹ್ಯ, ಅದು ನಮ್ಮ ಜೊತೆಗೆ ಇದೆ ಇಷ್ಟು ವರ್ಷಗಳಿಂದ. ಆದರೆ ನಂಗೆ ಅದ್ರ ಬಗ್ಗೆ ಏನು ಅಂತಲೇ ಗೊತ್ತಿಲ್ಲ. ಅದು ಏನು ಅಂತ ತಿಳ್ಕೊಳ್ಳೋ ಯೋಚನೆನೇ ನಾನು ಮಾಡಲಿಲ್ಲ. ಆದ್ದರಿಂದ ಅದು ಗುಹ್ಯ. ಹಾಗಾದರೆ ಎಲ್ಲಿದೆ ಅದು? ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮಮಾತ್ಮಂ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮಮಾತ್. ಹೃದಯ ಅಂದರೆ ಅದು ಒಳಗಡೆ, ಈ ಹೊರಗಡೆ ಶರೀರದಲ್ಲ ಕಾಣಿಸ್ತಾ ಇಲ್ಲ, ಆದರೆ ಶರೀರದ ಮೂಲಕವೇ ವ್ಯಕ್ತ ಆಗ್ತಾ ಇದೆ. ವಿಚಾರಗಳಲ್ಲಿ ಕಳೆದು ಹೋಗ್ಬಿಟ್ಟಿದೆ, ಬುದ್ಧಿಯಲ್ಲಿ ಅದು ಸಿಗ್ತಾ ಇಲ್ಲ. ಯಾಕೆ? ನಾವು ಅದ್ರ ಬಗ್ಗೆ ಯೋಚಿಸಲೇ ಇಲ್ಲ. ಅದು ನಮ್ಮೊಳಗೆ ಇದ್ದರೂ ಕೂಡ ಅದಿದೆ ಅನ್ನೋ ಅರಿವು ನಮಗೆ ಆಗಲೇ ಇಲ್ಲ. ವಿ ಟುಕ್ ಇಟ್ ಫಾರ್ ಗ್ರಾಂಟೆಡ್ ಥ್ರೂ ಔಟ್ ಅವರ್ ಲೈಫ್. ಆದ್ದರಿಂದ ಅದನ್ನು ಗುಹ್ಯ ಅಂದರೆ ಸೀಕ್ರೆಟ್, ಯಾರಿಗೂ ಹೇಳಬೇಡ ಆ ಥರ ಅಲ್ಲ. ಅದಿದೆ, ಅದು ಇರೋದು ನಮಗೆ ಗೊತ್ತಾಗ್ತಾ ಇಲ್ಲ, ಆದ್ದರಿಂದ ಅದು ಗುಹ್ಯ. ರಾಜವಿದ್ಯಾ ರಾಜಗುಹ್ಯ. ಸುಂದರವಾದ ಅಧ್ಯಾಯ, ಇದನ್ನು ಇವತ್ತು ನೋಡೋಣ. ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಶ್ರೀಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ. ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಭಗವಂತನು ಹೇಳುತ್ತಾನೆ, ಹೇ ಅರ್ಜುನ, ಅಸೂಯರಹಿತನಾದ ನಿನಗೆ ಈಗ ಅತ್ಯಂತ ರಹಸ್ಯ ಜ್ಞಾನವನ್ನು ನಿನ್ನ ಅನುಭವಕ್ಕೆ ಬರುವಂತೆ ವಿವರಿಸುತ್ತೇನೆ. ಇದನ್ನು ತಿಳಿಯುವುದರಿಂದ ನೀನು ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಪಡೆಯುವೆ. ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ ಇನ್ನೊಂದ್ಸಲ ನನ್ನ ಮಾತು ಕೇಳು. ಅಸೂಯಾರಹಿತನಾದ ನಿನಗೆ ಅಂದರೆ, ನಾನು ಹೇಳಿದ್ದನ್ನ ಅಸೂಯೆ ಅಂತ ಅಂದರೆ ಹೊಟ್ಟೆ ಕಿಚ್ಚು ಅಂದ್ಕೊಳ್ಬಾರ್ದು. ಇಲ್ಲಿ ಯಾವುದೇ ಸಂಶಯ ಇಲ್ದಲೇ ನೀನು ವಿಚಾರವನ್ನು ಕೇಳ್ತಾ ಇದೆಯಾ. ನಿನಗೆ ಅತ್ಯಂತ ರಹಸ್ಯ ಜ್ಞಾನವನ್ನು ನಿನ್ನ ಅನುಭವಕ್ಕೆ ಬರುವಂತೆ ಹೇಳ್ತೀನಿ ಅಂತ. ನೋಡಿ, ಜ್ಞಾನ ನಮಗೆ ಉಂಟಾಗ್ಬಿಡುತ್ತೆ, ಆದರೆ ಅದು ಅನುಭವಕ್ಕೆ ಬರಬೇಕು, ಆಗಲೇ ಆ ಜ್ಞಾನ ನನ್ನದಾಗೋದು. ಅನುಭವಕ್ಕೆ ಬರೋದು ಹೇಗೆ? ಆ ಜ್ಞಾನವನ್ನು ನಾನು ತಿಳ್ಕೊಂಡಿರ್ತೀನಿ, ಅದು ಪುಸ್ತಕದಲ್ಲಿರೋದು ತಲೆ ಒಳಗೆ ಬಂದಿರುತ್ತೆ ಅಷ್ಟೇ. ಪುಸ್ತಕದಲ್ಲಿತ್ತು ಜ್ಞಾನ, ಅದು ಇವಾಗ ನನ್ನ ಬ್ರೈನಲ್ಲಿದೆ, ತಲೆಯೊಳಗಿದೆ. ಆ ಜ್ಞಾನವನ್ನು ಬಳಸ್ಕೊಂಡು ನಾನು ಜೀವನ ನಡೆಸ್ತಾ ಹೋದಾಗ ಆ ಜ್ಞಾನದಲ್ಲಿ, ಪುಸ್ತಕದಲ್ಲಿ ಏನು ಬರೆದಿಟ್ಟಿದ್ರೋ ಅದು ನನ್ನ ಅನುಭವಕ್ಕೆ ಬರಬೇಕು. ಅದು ಆಗ ಆ ಜ್ಞಾನ ನಮಗೆ ಉಂಟಾಗಿದೆ ಅಂತ. ಇಲ್ಲಿ ಭಗವಂತ ಕೃಷ್ಣನಿಗೆ ಅದನ್ನೇ ಹೇಳ್ತಾ ಇದ್ದಾನೆ.
ನಿನ್ನ ಅನುಭವಕ್ಕೆ ಬರುವಂತೆ ವಿವರಿಸ್ತೀನಿ ಅಂತ. ಎಷ್ಟು ಸುಂದರ ನೋಡಿ. ಅನುಭವಕ್ಕೆ ಜ್ಞಾನ ಬಂದಾಗ ಮಾತ್ರ ಅದಕ್ಕೆ ಬೆಲೆ. ಅದನ್ನು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ? ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಪಡಿತೀಯ. ಏನು ಹಾಗಾದರೆ ನಾವೆಲ್ಲ ಸಂಸಾರ ಬಿಟ್ಟು ಹೋಗ್ಬಿಡ್ಬೇಕಲ್ಲ ಸನ್ಯಾಸಿಗಳಾಗಿ? ಅಲ್ಲ. ಸಂಸಾರ ಅಂದರೆ ಕಷ್ಟ ಸುಖಗಳ ಒಂದು ಸಂಸಾರ. ಸಂಸಾರ ಅಂತ ಹೇಳುವಾಗ ಸ್ವಾಮೀಜಿ ತಮಾಷೆ ಮಾಡ್ತಾ ಇರ್ತಾರೆ. SOME ಸಮ್ ಇಂಗ್ಲೀಷಲ್ಲಿ ಸಾರ. ಎಲ್ಲೋ ಸ್ವಲ್ಪ ಸ್ವಲ್ಪ ಸಾರ ಇರುತ್ತೆ, ಅದಕ್ಕೆ ಅದು ಸಂಸಾರ ಅಂತ. ಪೂರ್ತಿ ಸಾರ ಇರೋದಿಲ್ಲ, ಸ್ವಲ್ಪ ಇಲ್ಲ ಅಂತಲೂ ಇಲ್ಲ, ಸಾರ ಇದೆ, ಅದಕ್ಕೆ ಅದು ಸಂಸಾರ ಆಗಿರುತ್ತೆ. ಈಗ ನಾವು ಆ ಸುಖ ದುಃಖಗಳಿಂದ ಮೀರಿದ ಒಂದು ಸ್ಥಿತಿಯನ್ನು ಪಡಿಬೇಕು ಅನ್ನೋದಾದರೆ ಅದಕ್ಕೆ ಈ ಆಧ್ಯಾತ್ಮ ಜ್ಞಾನ ಬೇಕು. ಆ ರಹಸ್ಯ ಜ್ಞಾನವನ್ನು ನಾನು ನಿನಗೆ ಹೇಳ್ತೀನಿ ಅಂತ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇದನ್ನು ಕೇಳೋದ್ರಿಂದ ಸಂಸಾರ ಬಂಧನ ಸುಖ ದುಃಖಗಳಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಎಲ್ಲ ವಿದ್ಯೆಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾದುದು, ಅತ್ಯಂತ ರಹಸ್ಯವಾದುದು, ಪವಿತ್ರವಾದುದು ಮತ್ತು ಸುಲಭ ಸಾಧ್ಯವಾದುದು. ಅಷ್ಟು ಮಾತ್ರವಲ್ಲ, ಅವ್ಯಯವಾದುದು. ಇದರ ಫಲವನ್ನು ಪ್ರತ್ಯಕ್ಷವಾಗಿ ನೀನೇ ನೋಡುತ್ತೀಯೇ. ಭಗವಂತ ಆತ್ಮವಿದ್ಯೆಯ ಬಗ್ಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾನೆ. ಈ ಅಡ್ವರ್ಟೈಸ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೆ ನೋಡಿ. ಬೇರೆ ಎಲ್ಲ ನಾವು ಅಡ್ವರ್ಟೈಸ್ಮೆಂಟ್ಗಳು ತೋರಿಸೋದ್ರಿಂದ ಬೇಕೋ ಬೇಡೋ ಅದನ್ನು ತಗೊಳ್ತೀವಲ್ವ. ಬೈ 1 get 1 ಫ್ರೀ, ಬೈ 1 get 2 ಫ್ರೀ, ಈಗಂತೂ ಹಬ್ಬಗಳ ಸಂಭ್ರಮ. ಇಲ್ಲಿ ಭಗವಂತ ಅಡ್ವರ್ಟೈಸ್ ಮಾಡ್ತಾ ಇದ್ದಾನೆ. ಏನಂತ? ಇದರ ಫಲವನ್ನು ಪ್ರತ್ಯಕ್ಷವಾಗಿ ನೀನು ನೋಡ್ತೀಯ ಅಂತ. ನೀನು ಈ ವಿದ್ಯೆಯನ್ನು ತಿಳ್ಕೊಳ್ಳೋದ್ರಿಂದ ಪ್ರತ್ಯಕ್ಷವಾಗಿ ನೀನು ನೋಡ್ತೀಯ ಅಂತ. ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡುವಾಗ ಗುರುದೇವ್ ಒಂದು ತಮಾಷೆ ಮಾಡ್ತಾಯಿದ್ರು. ಗುರುದೇವ್ ಅಂತ ನಾನು ಹೇಳುವಾಗೆಲ್ಲ ಸ್ವಾಮಿ ಚಿನ್ಮಯಾನಂದರು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಹೇಳ್ತಾ ಇರ್ತಾರೆ ಯಾವಾಗಲೂ. ಎಷ್ಟು ಇಂಪಾರ್ಟೆಂಟು ಮತ್ತು ಎಷ್ಟು ಇಂಟೆಲಿಜೆಂಟಾಗಿ ಅವರು ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಅಂತ. ಅಡ್ವರ್ಟೈಸ್ಮೆಂಟ್ ಅಂದರೆ ನಾವು ಆ್ಯಡ್ ನೋಡೋಕ್ಕೆ ಹೋಗಲ್ಲ ಎಷ್ಟೋ ಸಲ. ಆದರೆ ಕೆಲವು ಸಲ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಆ ಪ್ರಾಡಕ್ಟಿಗೆ ಇಷ್ಟೊಂದು ಚೆನ್ನಾಗಿ ಮಾತಾಡೋಕ್ಕಾಗುತ್ತಾ. ಅದು ಅದ್ಭುತ. ಪ್ರಾಡಕ್ಟ್ ಅದ್ಭುತ ಅಂತ ಹೇಳಲ್ಲ, ಅವ್ರು ಮಾತಾಡೋ ರೀತಿ ಅದ್ಭುತ ಅಂತ. ಗುರುದೇವ್ ಕಾಲದಲ್ಲಿ ಆಗಿನ ಇದರಲ್ಲಿ ಅವರೊಂದು ಉದಾಹರಣೆ ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್ ಬಗ್ಗೆ. ಈ ಷೆವ್ರಲೆ ಕಾರ್ ಇದೆ ಅಲ್ವಾ, ಅವನ ಕಾರ್ ಫೇಮಸ್. ಅವಾಗ ತುಂಬ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಂತೆ. ರಾತ್ರಿ ಲಕ್ಷಾಂತರ ಪಾಂಪ್ಲೆಟ್ನ ಪ್ರಿಂಟ್ ಮಾಡಿ ಎಲ್ಲ ಕಡೆ ಅಂಟಿಸ್ಬಿಡ್ತಾರಂತೆ. ಅಂಟಿಸಿದಾಗ ಆ ಷೆವ್ರಲೆ ಕಾರ್ ಏನಂತ ಕೊಡುತ್ತೆ ಅಂತಂದರೆ, ಇಟ್ ವಿಲ್ ಟೇಕ್ ಟು ಯುವರ್ ಡೆಸ್ಟಿನೇಷನ್ ಅಂತ ಹಾಕ್ತಾನಂತೆ. ಇದು ನೀನು ಎಲ್ಲಿಗೆ ಬೇಕೋ ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗುತ್ತೆ, ನಿನ್ನ ಡೆಸ್ಟಿನೇಷನ್. ದಿಸ್ ಕಾರ್ ವಿಲ್ ಡ್ರೈವ್ ಯು ಟು ಯುವರ್ ಡೆಸ್ಟಿನೇಷನ್ ಅಂತ ಹಾಕ್ತಾರಂತೆ. ಈ ಕಾರ್ ಕಂಪನಿ ಬೇರೆ, ಫೋರ್ಡ್ ಕಂಪನಿ ನೀವೆಲ್ಲ ಕೇಳಿರಬೇಕು. ಆ ಫೋರ್ಡ್ ಕಂಪನಿಯವನು ಭಾಳ ಬುದ್ಧಿವಂತ, ಆದರೆ ಕಂಜೂಸು. ಇವರು 4 ಅಡಿದು ಕಟೌಟ್ ಬ್ಯಾನರ್ಗಳು ಎಲ್ಲ ಕಡೆ ಹಾಕಿದರೆ ಇವನು ರಾತ್ರಿ ಯೋಚಿಸಿ, ನಾನು ಯಾವ ಅಡ್ವರ್ಟೈಸರ್ನೂ ಕರೆಯಲ್ಲ, ಯಾರ್ದು ಸಜೆಷನ್ ತೊಗೊಳ್ಳಲ್ಲ, ನನ್ನದೇ ಒಂದು ಬ್ಯಾನರ್ ಹೇಳ್ತೀನಿ, ಮಾಡಿ ನೀವು. ಸಣ್ಣದು 1 ಅಡಿ ಬೈ 1 ಅಡಿ ಬ್ಯಾನರ್ ಮಾಡಿಸ್ತಾನಂತೆ. ಏನಂತ ಬರೆದಿರುತ್ತೆ ಅದರಲ್ಲಿ? ದಿಸ್ ಕಾರ್ ವಿಲ್ ಡ್ರೈವ್ ಯು ಹೋಮ್ ಅಂತ. ಈ ಕಾರ್ ನನ್ನ ಮನೆಗೆ ಕರ್ಕೊಂಡು ಬರುತ್ತೆ ಅಂತ ಹೇಳ್ತಾನಂತೆ. ಅಂದರೆ ಅವನ ಕಾರು ನಿನ್ನನ್ನು ತೊಗೊಂಡೋಗೋದು ಎಲ್ಕೋ ಬಿಟ್ಟುಬಿಡುತ್ತೆ, ವಾಪಸ್ ಕರ್ಕೊಂಬರಲ್ಲ. ಇಟ್ ವಿಲ್ ಟೇಕ್ ಯು ಟು ಯುವರ್ ಡೆಸ್ಟಿನೇಷನ್, ಬಟ್ ಮೈ ಕಾರ್ ವಿಲ್ ಡ್ರೈವ್ ಯು ಹೋಮ್ ಅಂತ. ನನ್ನ ಕಾರ್ ಅಲ್ಲಿಂದ ಹೇಳು, ನನ್ನ ಕಾರ್ ಕಳಿಸ್ತೀನಿ, ನೀನನ್ನು ವಾಪಸ್ ಕರ್ಕೊಂಬರುತ್ತೆ. ಗುರುದೇವ್ ತಮಾಷೆ ಮಾಡೋರು. ಎಷ್ಟು ಬುದ್ಧಿವಂತಿಕೆ ನೋಡಿ, ಎಷ್ಟು ಕಾಂಪಿಟೇಷನ್ ನೋಡಿ, ಎಷ್ಟು ಅದ್ಭುತವಾದ ಅಡ್ವರ್ಟೈಸ್ಮೆಂಟ್ಗಳು ಅಲ್ವಾ? ದಿಸ್ ಕಾರ್ ವಿಲ್ ಡ್ರೈವ್ ಯು ಹೋಮ್ ಅಂತ. ಹಾಗೆ ಈ ಆಧ್ಯಾತ್ಮ ವಿದ್ಯೆ ಕೂಡ ಪಂಚೇಂದ್ರಿಯಗಳಿಂದ ನಾವು ಹೊರಗಡೆ ಏನು ಓಡ್ತಾ ಇದ್ದೀವಿ, ಅದು ಷೆವ್ರಲೆ ಕಾರ್ ಥರ ಪ್ರಪಂಚದಲ್ಲಿ ಏನೇನು ಬೇಕೋ ಅದೆಲ್ಲ ನಮಗೆ ಸಿಗೋ ಹಾಗೆ ಮಾಡುತ್ತೆ.
ಹಣ ಬೇಕಾ, ಅಂತಸ್ತು ಬೇಕಾ, ಕಾರ್ ಬೇಕಾ, ಎಲ್ಲ ಬೇಕಾ, ಸಿಗತ್ತೆ. ಆದರೆ ಈ ಅಧ್ಯಾತ್ಮ ವಿದ್ಯೆ ಏನಿದೆ, ಇಟ್ ವಿಲ್ ಡ್ರೈವ್ ಯು ಬ್ಯಾಕ್ ಟು ಯುವರ್ ಹೋಮ್. ಅಂದರೆ ಮನಸ್ಸಿಗೆ ಶಾಂತಿ ಬೇಕಾ, ನೆಮ್ಮದಿ ಬೇಕಾ, ಅಲ್ಲಿಗೆ ನಮ್ಮನ್ನು ವಾಪಸ್ ಕರ್ಕೊಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ ಎರಡು ಕಾರ್ಗಳ ಹೆಸರನ್ನ. ಇಟ್ ವಿಲ್ ಟೇಕ್ ಯು ಟು ಯುವರ್ ಡೆಸ್ಟಿನೇಷನ್, ದಿಸ್ ವಿಲ್ ಡ್ರೈವ್ ಬ್ಯಾಕ್ ಟು ಯುವರ್ ಹೋಮ್. ಹಾಗೆ ಈ ರಾಜವಿದ್ಯೆ ಏನಿದೆ ಅದು ನಿನ್ನನ್ನು ಮೊದಲಿನ ಸ್ಥಿತಿ, ಮನಸ್ಸಿನ ಪ್ರಶಾಂತತೆ, ಮನಸ್ಸಿನ ಸಂತೋಷ, ಆನಂದ ಸ್ವರೂಪ, ನೀನು ಏನಾಗಿದ್ದೆ ಅದನ್ನು ಕಳ್ಕೊಂಡ್ಬಿಟ್ಟಿದ್ಯಾ, ನೀನು ಎಲ್ಗೋ ಓಡ್ಕೊಂಡು ಹೋಗಿ, ಅದನ್ನು ಮತ್ತೆ ನಿನಗೆ ದೊರಕಿಸುತ್ತೆ ಹೇಳ್ತಾ ಇದ್ದಾನೆ ಭಗವಂತ. ಎಲ್ಲ ವಿದ್ಯೆಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾದುದು, ಅತ್ಯಂತ ರಹಸ್ಯವಾದುದು, ಯಾಕೆ ಗೊತ್ತಿಲ್ಲ ಇದು, ಮತ್ತು ಪವಿತ್ರವಾದುದು, ಸುಲಭ ಸಾಧ್ಯವಾದುದು. ಇದು ತುಂಬ ಪವಿತ್ರನೂ ಹೌದು ಮತ್ತು ಸುಲಭ ಕೂಡ. ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವೋ, ಮನಸ್ಸಿಟ್ಟು ಕೇಳ್ತೀವೋ, ಆಗ ಅದು ಸುಲಭ ಕೂಡ. ಮಾತ್ರವಲ್ಲ, ಅವ್ಯಯವಾದುದು, ಇದು ನಾಶ ಆಗದೇ ಇರುವಂಥದ್ದು. 5,000 ವರ್ಷಗಳ ಹಿಂದೆ ಬರೆದಿಟ್ಟಿರೋ ಈ ಭಗವದ್ಗೀತೆ, ಈ ಉಪನಿಷತ್ತುಗಳು ಯಾವುದನ್ನು ಯಾರು ಎಡಿಟ್ ಮಾಡಿಲ್ಲ ಇದುವರೆಗೂ. ಅವತ್ತು ಹೇಗಿತ್ತೋ ಇವತ್ತು ಕೂಡ ನಾವು ಹಾಗೆ ಓದ್ತಾ ಇದ್ದೀವಿ. ಅದು ಇವತ್ತಿಗೂ ಕೂಡ ಪ್ರಸ್ತುತ. ಅದು ಹಳೇದು ಅಂತ ಆಗಲೇ ಇಲ್ಲ, ನಾಶ ಆಗುವಂಥದ್ದು ಅಲ್ವೇ ಇಲ್ಲ. ಅದು ಅವ್ಯಯ, ನಾಶ ಆಗಲೇ ಇಲ್ಲ. ಅದು ಇವತ್ತಿಗೂ ಕೂಡ ಅದೇ ಸತ್ಯವಾಗಿ ಉಳಿದಿದೆ. ಇದರ ಫಲವನ್ನು ಪ್ರತ್ಯಕ್ಷವಾಗಿ ನೀನು ನೋಡ್ತೀಯ ನೀನು ಇದನ್ನು. ಈ ವಿದ್ಯೆಯನ್ನು ಕೇಳು, ಈ ರಹಸ್ಯ ವಿದ್ಯೆಯನ್ನು ತಿಳ್ಕೊ. ನಾನು ಹೇಳಿದೆ ಅಲ್ವಾ, ಈ ಸುಖ ದುಃಖಗಳಿಂದ, ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತೀಯ, ಗ್ಯಾರಂಟಿ ಕೊಡ್ತಾ ಇದ್ದಾನೆ ಭಗವಂತ ಅಲ್ವಾ. ನೀನೇ ನೋಡು. ಹಾಗೆ ನೋಡಬೇಕು ಅನ್ನೋದಾದರೆ ನೀನೇನು ಮಾಡಬೇಕು? ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಅಶ್ರದ್ಧಾನಾ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಶತ್ರು ಭಯಂಕರನಾದ ಹೇ ಅರ್ಜುನ, ಈ ಜ್ಞಾನದಲ್ಲಿ ಶ್ರದ್ಧೆ ಇಲ್ಲದ ಮಾನವರು ನನ್ನನ್ನು ಪಡೆಯದೆ ಮತ್ತೆ ಮತ್ತೆ ಸಂಸಾರ ಚಕ್ರದಲ್ಲೇ ತಿರುಗುತ್ತಿರುತ್ತಾರೆ. ಅಶ್ರದ್ಧಾನ ಅಂದರೆ ಏನು? ಶ್ರದ್ಧೆಯಿಂದ ಯಾರು ಕೇಳೋದಿಲ್ವೋ ಅಂತ. ಹಾಗಾದರೆ ಈ ವಿದ್ಯೆಯಲ್ಲಿ ನಮಗೆ ಶ್ರದ್ಧೆ ಬೇಕು. ಏನು ಆ ಶ್ರದ್ಧೆ ಅಂತ ಅಂದರೆ, ಸರಿಯಾಗಿ ಅರ್ಥ ಮಾಡಿಕೊಂಡು ನಂಬೋದು. ಬಿಲೀಫ್ ಅಂತ ಹೇಳಿದ ಕೂಡಲೇ ಅದು ಬ್ಲೈಂಡ್ ಬಿಲೀಫ್ ಕೂಡ ಆಗ್ಬಿಡ್ಬೋದು. ಅದಕ್ಕೆ ಗುರುದೇವ್ ಕೊಡೋ ಡೆಫಿನೇಷನ್ನು ಫೇತ್ ವಿತ್ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ಅಂತಲೇ ಹೇಳ್ತಾರೆ. ಶ್ರದ್ಧೆಗೆ ಡೆಫಿನೇಷನ್ ಫೇತ್ ವಿತ್ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್. ಏನು ಹಾಗಂದರೆ, ನಾನು ಸುಮ್ಮನೆ ನಂಬ್ತಾ ಇಲ್ಲ, ನಾನು ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಂಡು ಅದನ್ನು ನಂಬ್ತಾ ಇದ್ದೀನಿ ಅಂತ. ಏನಕ್ಕೆ ಬೇಕದು? ಈಗ ನೋಡಿ, ಇಲ್ಲೊಂದು ಹೂವು ಇಟ್ಟಿದೆ, ಶಾಮಂತಿಗೆ ಹೂವು. ಆ ಹೂವು ನಿಜವಾದ ಹೌದೋ ಅಲ್ವೋ ನೋಡಬೇಕು ಅನ್ನೋದಾದರೆ ಅದನ್ನು ನಾನು ಮುಟ್ಟಿ ನೋಡ್ಬೋದು. ಮುಟ್ಟಿ ನೋಡಿದಾಗ ಅರೆ ಎಷ್ಟೋ ಪ್ಲಾಸ್ಟಿಕ್ ಕೂಡ ಮುಟ್ಟಿದ್ರೆ ಇದೇ ಥರ ಬಂದ್ಬಿಟ್ಟಿದೆ ಇವಾಗ ಅಂತ. ಅದನ್ನು ವಾಸನೆ ನೋಡ್ಬೋದು, ಅದರ ಪರಿಮಳ ಇದೆಯಾ ಅಂತ. ಅರೆ ಯಾವ ಥರ ಸ್ಪ್ರೇ ಎಷ್ಟೊಂದು ಬಂದಿದೆ, ಪರಿಮಳನೂ ಹಾಕಿರ್ಬೋದು. ಅದನ್ನು ಕಿತ್ತು ತಿಂದು ನೋಡ್ಬೋದು. ಹಾಗೆ ಪ್ರತ್ಯಕ್ಷವಾಗಿ ನಾನು ಏನಾದರೂ ನೋಡೋದಾದರೆ ಸ್ಪರ್ಶದಿಂದ, ಆಘ್ರಾಣಿಸೋದ್ರಿಂದ, ತಿನ್ನೋದ್ರಿಂದ ಅದರ ಪ್ರಾಮಾಣಿಕತೆಯನ್ನು ನಾನು ಪರೀಕ್ಷಿಸಬಹುದು. ಆದರೆ ಇಲ್ಲಿ ಆಧ್ಯಾತ್ಮ ಜ್ಞಾನವನ್ನು ನೀನು ತಿಳ್ಕೋ, ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತೀಯಾ ಅಂತ ಹೇಳ್ತಾ ಇದ್ದಾನೆ. ತಕ್ಷಣ ಆಗಲ್ಲ ಇದು. ಈಗಲೇ ನಾನು ಹೌದಾ ನಾನು ಓದಿದೆ, ಎಲ್ಲಿ ಆಗಲೇ ಇಲ್ಲ. ಭಗವದ್ಗೀತೆ 1 ಗಂಟೆ ಏನೋ 6 ತಿಂಗಳಿಂದ ಕೇಳ್ತಾ ಇದ್ದೀವಿ, ಏನೂ ಆಗಲೇ ಇಲ್ಲ. ಹಾಗೆಲ್ಲ ಆಗಲ್ಲ.
ಜ್ಞಾನ ಅರ್ಥ ಆಗಬೇಕು, ಅದನ್ನು ನಂದಾಗಿಸ್ಕೊಳ್ಬೇಕು, ಆಮೇಲೆ ಅದರ ಅನುಭವ ನನಗೆ ಸಿಕ್ಲಿಕ್ಕೆ ಸಾಧ್ಯ. ಅದು ಸಿಗುತ್ತೆ ಅನ್ನೋ ನಂಬಿಕೆ ಇರುತ್ತಲ್ಲ, ಒಪ್ಕೊಂಡು ಅರ್ಥ ಮಾಡಿಕೊಂಡು ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ತೀನಲ್ಲ, ಅದು ಶ್ರದ್ಧೆ. ಇವತ್ತು ಸಿಗಲಿಲ್ವಾ, ಗುರುಗಳು ಹೇಳಿದ್ದಾರೆ, ಬಹುಶಃ ನನ್ನ ಸಾಧನೆ ಕಡಿಮೆ ಆಗಿದೆ, ನಾನು ಮತ್ತಷ್ಟು ಸಾಧನೆ ಮಾಡಬೇಕು, ಮತ್ತಷ್ಟು ಶ್ರವಣ ಮಾಡಬೇಕು, ನನ್ನಲ್ಲೇ ಏನೋ ಸ್ವಲ್ಪ ಕುಂದಿದೆ, ನಾನು ಮತ್ತಷ್ಟು ನನ್ನನ್ನು ನಾನು ತಯಾರುಗೊಳಿಸ್ಕೊಳ್ಬೇಕು, ಹೀಗೆ ಮಾಡ್ಕೊಳ್ಳೋದ್ರಿಂದ ಆ ಜ್ಞಾನ ನನಗೆ ಉಂಟಾಗೇ ಆಗತ್ತೆ ಅಂತ ಆ ಶ್ರದ್ಧೆ, ಗುರುವಾಕ್ಯದ ಮೇಲೆ ಶ್ರದ್ಧೆ, ಶ್ರುತಿ ಅಂತಂದರೆ ವೇದ ಉಪನಿಷತ್ತುಗಳ ವಾಕ್ಯಗಳ ಮೇಲೆ ಶ್ರದ್ಧೆ, ಮತ್ತು ನನ್ನ ಮೇಲೆ ನನಗೆ ಶ್ರದ್ಧೆ ಇರಬೇಕು, ನಾನು ಮಾಡ್ತಾ ಇರೋದು ಸರಿ ಅಂತ ಗೊತ್ತಿರಬೇಕು. ಈ ನನ್ನ ಮೇಲೆ ನನಗೆ ಶ್ರದ್ಧೆ ಇರೋದು ತುಂಬ ಮುಖ್ಯ. ಬೇರೆದೆಲ್ಲ ಹಾಗೆ ಹೇಗೆ ಅಳ್ಳಾಡಿದ್ರು ತಂದುಕೊಳ್ಬೋದು, ನನ್ನ ಮೇಲೆ ನನಗೆ ಶ್ರದ್ಧೆ ಇರಬೇಕು. ಯಾಕೆ ಗೊತ್ತಾ, ಈಗ ನಾವು ಅಧ್ಯಾತ್ಮ ವಿದ್ಯೆ ಓದೋಕ್ಕೆ ಶುರು ಮಾಡಿರ್ತೀವಿ ಅಂದ್ಕೊಳ್ಳಿ, ಯಾರೋ ಹೇಳ್ತಾರೆ ಏನು ಟೈಮ್ ವೇಸ್ಟ್, ಯಾಕೆ ಮಾಡೋಕ್ಕೆ ಹೋಗ್ತೀರಾ ಅದೆಲ್ಲ, ಎಲ್ಲ ನಿಮ್ಗೆ ವಾಯ್ಸ್ಗಲ್ಲ, ಇನ್ನೂ ಟೈಮ್ ಇದೆ, ಆಮೇಲೆ ಯಾವಾಗಲೂ ಮಾಡ್ಕೊಂಡ್ರಾಯ್ತು, ಈ ಥರ ಹೇಳಿಯೋರು ಭಾಳ ಜನ ಇರ್ತಾರೆ. ಅಯ್ಯೋ ಪಾಪ ಏನು ಕಷ್ಟನೋ ಏನೋ, ಆಶ್ರಮಕ್ಕೆ ಹೋಗ್ತಾರೆ. ಹೀಗೆ ಏನಾದರೂ ಒಂದು ಹೇಳಿದ್ರೆ ಸಾಕು, ನಮ್ಗೆ ಅಷ್ಟು ಹೇಳಿದ್ರೆ ಸಾಕು. ಹಾಗೆ ನಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಬೇಕಾದಷ್ಟು ಜನ ಇರ್ತಾರೆ. ಆದ್ದರಿಂದ ನಾನು ಮಾಡ್ತಾ ಇರೋದ್ರಲ್ಲಿ ಶ್ರದ್ಧೆ ಬೇಕು. ನಾನು ಏನು ಮಾಡ್ತಾ ಇದ್ದೀನಿ ಸರಿಯಾಗಿ ತಿಳ್ಕೊಂಡಿದ್ದೀನಿ, ನನಗಿದು ಮಾಡೋದ್ರಿಂದ ಒಳ್ಳೆಯದಾಗತ್ತೆ, ಬೇರೆಯವ್ರು ಯಾರು ಏನಾದರೂ ಹೇಳಿ, ನನಗೆ ಗುರುಗಳ ಬಗ್ಗೆ ನಂಬಿಕೆ ಇದೆ, ವೇದ ಉಪನಿಷತ್ತುಗಳ ವಾಕ್ಯ ಮೇಲೆ ಶ್ರದ್ಧೆ ಇದೆ, ಆದ್ದರಿಂದ ನಾನು ಇದನ್ನು ಮುಂದುವರಿಸ್ತೀನಿ. ಹಾಗೆ ಶ್ರದ್ಧೆ ಇಟ್ಕೊಂಡ್ರೆ ಮೇಲೆ ಹೇಳಿದ್ದೆಲ್ಲ ಆಗತ್ತೆ. ಯಾರು ಇಟ್ಕೊಳ್ಳೋದಿಲ್ವೋ ಅಶ್ರದ್ಧಾನ ಪುರುಷಾಹ, ಈ ಜ್ಞಾನದಲ್ಲಿ ಶ್ರದ್ಧೆ ಇಲ್ಲದ ಮಾನವರು ನನ್ನನ್ನು ಪಡೆಯದೆ ಮತ್ತೆ ಮತ್ತೆ ಸಂಸಾರ ಚಕ್ರದಲ್ಲಿ ತಿರುಗುತ್ತಿರುತ್ತಾರೆ. ಅವ್ರೇನಾಗ್ತಾ ಇರ್ತಾರೆ, ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಏನಂದರೆ, ಹುಟ್ಟುತ್ತಾರೆ, ಈ ಪ್ರಪಂಚದಲ್ಲಿ ಏನೇನಿರುತ್ತೋ ಬೇಕಾದಾಗ ಅನುಭವಿಸ್ತಾರೆ, ಒಂದಿನ ಸತ್ತು ಹೋಗ್ತಾರೆ, ಆಮೇಲೆ ಏನಾಗುತ್ತೆ, ಮತ್ತೆ ಹುಟ್ಟು ಬರ್ತಾರೆ. ಅದು ಯಾವ ಯೋನಿಯಲ್ಲಿ ಹುಟ್ಟು ಬರ್ತಾರೋ ಭಗವಂತನಿಗೆ ಗೊತ್ತು. ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ನನ್ನನ್ನು ನಾನು ಉತ್ತಮ ಸ್ಥಿತಿಗೆ ತಗೊಂಡು ಹೋಗ್ಬೋದು, ಇಲ್ಲ ಅಧಮ ಸ್ಥಿತಿಗೆ ಕೂಡ ತಗೊಂಡು ಹೋಗ್ಬೋದು, ಅದು ನನ್ನ ಕೈಯಲ್ಲೇ ಇದೆ. ಉತ್ತಮ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಪ್ರಯತ್ನನಾದರೂ ಮಾಡಿದರೆ, ಸಂಸಾರ ಚಕ್ರದಲ್ಲಿ ಬಂದರೂ ಕೂಡ ಆ ಚಕ್ರ ಅಂದರೆ ಒಂದು 20-30 ಸಲ ಸತ್ತು ಹುಟ್ಟಿ ಬರೋ ಬದಲು ಆ ಲೈಫ್ ಆ್ಯಂಡ್ ಬರ್ತ್ ಟೈಮ್ ಕಡಿಮೆ ಆಗ್ಬೋದು, ಆ ಸಂಸಾರ ಚಕ್ರ ಏನಿದೆ ಕಡಿಮೆ ಆಗ್ಬೋದು. ನೋಡಿ, ಮನುಷ್ಯರಾಗಿ ಹುಟ್ಟಿದ್ದೇವೋ, ಈ ಪ್ರಪಂಚಕ್ಕೆ ಬಂದಿದ್ದೇವೋ, ನನ್ನ ಉನ್ನತಿಯನ್ನು ನಾನೇ ಮಾಡ್ಕೊಳ್ಬೋದು, ಇಲ್ಲ ನನ್ನ ಅವನತಿಯನ್ನು ನಾನೇ ಮಾಡ್ಕೊಳ್ಬೋದು. ಚಾಯ್ಸ್ ಇಸ್ ಮೈನ್ ಅಲ್ವಾ? ಯಾಕೆ ನೋಡಿ, ಪ್ರತಿಯೊಂದು ವಿಚಾರದಲ್ಲೂ ನೋಡಿ, ನಾನು ಮಾತನಾಡುವಾಗಲೇ ಒಳ್ಳೆ ಮಾತನ್ನು ಆಡ್ಬೋದು, ಕೆಟ್ಟ ಮಾತನ್ನು ಆಡ್ಬೋದು, ಎರಡೂ ಶಕ್ತಿ ನನಗಿದೆ. ಇಲ್ಲ ಕೆಟ್ಟ ಮಾತು ಆಡಬೇಕು ಅನಿಸ್ಬಿಡ್ತು, ಆಡ್ಬಿಟ್ಟೆ, ಹಾಗಾಗಲ್ಲ. ಯಾರೋ ಹೇಳ್ತಾ ಇದ್ರು, ಆ ನಾಯಿಗೆ ಬೊಗಳ್ಬೇಕು ಅನಿಸ್ತು, ಬೊಗಳ್ಬಿಡ್ತು. ಹಾಗೆ ನನಗೂ ಕೋಪ ಬಂತು, ಬೈದು ಬಿಟ್ಟೆ. ಇಲ್ಲ ನನಗೆ ಕೋಪ ಬಂದರೂ ತಡ್ಕೊಳ್ಳೋ ಶಕ್ತಿ ನನಗಿದೆ. ಆದರೆ ಆ ಪ್ರಾಣಿಗೆ ಅದು ಶಬ್ದ ಮಾಡಬೇಕು ಅಂತ ಅನ್ಸ್ಕೊಂಡ್ರೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಯಾಕೆ? ವಿವೇಚನೆ ಇಲ್ಲ, ವಿವೇಕ ಇಲ್ಲ. ಅದಕ್ಕೆ ಆ ಶಕ್ತಿ ಇರೋದು ನಮಗೆ. ಆದ್ದರಿಂದ ಭಗವಂತ ಏನು ಹೇಳ್ತಾನೆ, ಯಾರು ಶ್ರದ್ಧೆ ಇಟ್ಕೊಂಡಿರ್ತಾರೋ ಅವ್ರಿಗೆ ಮೇಲೆ ಹೇಳಿದ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತಾರೆ. ಪ್ರತ್ಯಕ್ಷವಾಗಿ ಅವರೇ ಅದನ್ನು ನೋಡ್ತಾರೆ. ಯಾರಿಗೆ ಶ್ರದ್ಧೆ ಇರೋದಿಲ್ವೋ ಅವರು ಸಂಸಾರ ಚಕ್ರದಲ್ಲಿ ತಿರುಗ್ತಾ ಇರ್ತಾರೆ. ಹಾಗಾದರೆ ನಮಗೆ ಈ ಪಾತ್ ಗೊತ್ತಾಗಬೇಕು. ಸಂಸಾರ ಚಕ್ರದಲ್ಲಿ ಚೆನ್ನಾಗಿರುತ್ತೆ ಬಿಡು, ಏನಾಯಿತು, ಇಷ್ಟೊಂದು ಚೆನ್ನಾಗಿದೆ ಈ ಲೈಫಲ್ಲಿ, ನೋಡಿ ಒಳ್ಳೆ ಮಗ ಇದ್ದಾನೆ, ಒಳ್ಳೆ ಗಂಡ ಇದ್ದಾನೆ, ಒಳ್ಳೆ ಮನೆ ಇದೆ ಇರೋದಕ್ಕೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಒಳ್ಳೆ ಸತ್ಸಂಗ ನಡೀತಾ ಇದೆ, ಯಾಕೆ ನಾನು ಆಗ ಯೋಚನೆ ಮಾಡಬೇಕು? ಇನ್ನೊಂದು ಸಲ ಬಂದರೂ ನಾನು ಹೀಗೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಗ್ಯಾರಂಟಿ ಏನು ಅಲ್ವಾ?
ಏನು ಗ್ಯಾರಂಟಿ ಹೀಗೆ ಇರುತ್ತೆ ಮುಂದಿನ ಬದುಕು ಅಂತ. ಅಥವಾ ಹುಟ್ಟಿದ ಮೇಲೆ ಬೆಳಿತೀವಿ, ಈ ಶರೀರ ಮತ್ತೆ ಹಣ್ಣಾಗತ್ತೆ, ಮತ್ತೆ ನಾಶ ಆಗುತ್ತೆ, ಈ ನೋವನ್ನು ಅನುಭವಿಸ್ಬೇಕಲ್ಲ. ಏನೇ ಸಿಕ್ಕರೂ ನಾವು ಬಿಟ್ಟು ಹೋಗಬೇಕಲ್ಲ. ಮತ್ತೆ ಆ ಬಿಟ್ಟು ಹೋಗೋದು, ಆ ಅಟ್ಯಾಚ್ಮೆಂಟ್ ನಮಗೇನಿರುತ್ತೆ ಅದು ಬಿಟ್ಟು ಹೋಗೋದು ತುಂಬ ಕಷ್ಟ ಅಲ್ವಾ. ಆದ್ದರಿಂದ ನಮಗೆ ಯಾವುದದು ವಾಪಸ್ ಬರದೇ ಇರುವಂತಹ ಒಂದು ದಾರಿ ನಮಗೆ ಬೇಕು. ಆ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಜೀವನದಲ್ಲಿ ಹುಟ್ಟಿದ್ದೇವೆ, ಬೆಳೆದಿದ್ದೀವಿ, ಜೀವನ ಮಾಡ್ತಾ ಇದ್ದೀವಿ, ನಮ್ಮ ಗುರಿ ಏನು, ಜೀವನದ ಗುರಿ ಏನು ನಾವು ಯೋಚಿಸಲೇ ಇಲ್ಲ. ನಾ ಗುರಿ ಅಂತ ಹೇಳುವಾಗ ಜೀವನದ ಗುರಿ ಬೇರೆ, ಜೀವನದಲ್ಲಿನ ಗುರಿ ಬೇರೆ. ಗೋಲ್ ಆಫ್ ಲೈಫ್, ಗೋಲ್ಸ್ ಇನ್ ಲೈಫ್, ಇದೆರಡು ಬೇರೆ ಬೇರೆ. ಗೋಲ್ಸ್ ಇನ್ ಲೈಫ್ ಅಂತ ಅಂದರೆ, ಈಗ ನಾನು ಒಳ್ಳೆ ಚೆನ್ನಾಗಿ ಓದಬೇಕು, ಗ್ರ್ಯಾಜುಯೇಟ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದು ಒಂದು ಜೀವನದಲ್ಲಿನ ಗುರಿ. ನಮ್ಮ ಕಾಲೇಜಲ್ಲೆಲ್ಲ ಹೇಳುವಾಗ ಕೇಳೋರು, ವಾಟ್ ಈಸ್ ದಿ ಏಮ್ ಆಫ್ ಯುವರ್ ಲೈಫ್ ಅಂತ ಕೇಳೋರು, ವಾಟ್ ಈಸ್ ದಿ ಗೋಲ್ ಆಫ್ ಯುವರ್ ಲೈಫ್ ಅಂತ. ನಮ್ಗೆ ಅವೆಲ್ಲ ಏನು ಅರ್ಥ ಆಗ್ತಿರ್ಲಿಲ್ಲ. ಏನಾಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನೊಂದು ಇಂಜಿನಿಯರ್ ಆಗಬೇಕು, ಹೀಗೆ ಹೇಳ್ಕೊಂಡು ಹೋಗ್ತಿದ್ವಿ. ಆಯಿತು, ಇಂಜಿನಿಯರಿಂಗ್ ಆಯ್ತಲ್ಲ, ಗೋಲ್ ರೀಚ್ ಆಗಿಬಿಟ್ಟೆ. ಹಾಗಾದರೆ ಮುಂದೆ ಏನು? ನಮ್ಗೆ ಒಳ್ಳೆ ಕೆಲಸ ಸಿಗಬೇಕು, ಅದು ಮತ್ತೊಂದು ಗೋಲ್. ಕೆಲಸ ಸಿಕ್ಕ ಮೇಲೆ ಒಳ್ಳೆ ಮನೆ ತೊಗೊಳ್ಬೇಕು, ಅದು ಇನ್ನೊಂದು ಗೋಲ್. ಮನೆ ತೊಗೊಂಡಾಯ್ತು, ಈಗ ಒಂದು ಕಾರ್ ಬೇಕು, ಕಾರ್ ತೊಗೊಂಡಾಯ್ತು, ಅದು ಇನ್ನೊಂದು ಗೋಲ್. ಆಮೇಲೆ ಮದುವೆ ಮಾಡ್ಕೊಳ್ಬೇಕು, ಅದೆಲ್ಲ ಎಂಜಾಯ್ ಮಾಡೋಕ್ಕೆ ಜೊತೆ ಕಂಪನಿ ಬೇಕಲ್ವಾ, ಮದುವೆ ಆಗಬೇಕು, ಅದು ಒಂದು ಗೋಲ್. ಅಂದರೆ ಜೀವನದಲ್ಲಿ ಈ ಥರ ನಮ್ಮದು ಸಣ್ಣ 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 ಗೋಲ್ಸ್ ಬೇಕಾದಷ್ಟಿರುತ್ತೆ. ಇಡೀ ಜೀವನದ ಗೋಲ್ ಒಂದು ಇರಬೇಕಲ್ವಾ, ಇಡೀ ಜೀವನದಲ್ಲಿ ಒಂದು ಗುರಿ ಇರಬೇಕಲ್ವಾ. ಏನು ಈ ಜೀವನದ ಗುರಿ, ಏನು ಜೀವನದ ಅರ್ಥ, ಏನು ಈ ಪ್ರಪಂಚಾರ್ಥ, ಏನು ಈ ಜೀವ ಜಗತ್ತುಗಳ ಸಂಬಂಧ, ಈ ಪ್ರಶ್ನೆ ಬೇಕಲ್ವ ನಮಗೆ. ಏನಿರಬೇಕು ಆ ಜೀವನದ ಗುರಿ ನಮಗೆ? ಒಂದಾದ್ಮೇಲೆ ಒಂದು ಹುಡ್ಕೊಂಡು ಹೀಗೆ ಇದಾಯ್ತಾ ಇದಾಯ್ತು ಇಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಮೊದಲಿಗೆ ಗೋಲ್ ಕಂಪ್ಲೀಟ್ ಆಗಲಿ, ಆಮೇಲೆ ಆ ಗೋಲ್ ನೋಡೋಣ, ಹಂಗಿಲ್ಲ. ಇದು ಜೀವನದ ಗುರಿ ಅಂತ ಒಂದಿರಬೇಕು. ಆ ಜೀವನದ ಗುರಿ ಏನು ಅಂತ ನಮಗೆ ಗೊತ್ತಿದ್ರೆ ನಾವು ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಶಾಸ್ತ್ರದಲ್ಲಿ ಹೇಳಿರೋದು ಜೀವನದ ಗುರಿ ನಮ್ದೇನಾಗಬೇಕು ಅಂತಂದರೆ ಆತ್ಮ ಸಾಕ್ಷಾತ್ಕಾರ. ಅದೇ ಅತ್ಯಂತ ಶ್ರೇಷ್ಠವಾದ ಗುರಿ, ಅದೇ ಗುರಿ, ಜೀವನದ ಗುರಿ ಅದೇನೇ ಪವಿತ್ರವಾದ ಗುರಿ. ಅದೊಂದೇ, ಎಲ್ಲರ ಗುರಿನೂ ಅದೇ. ಆದರೆ ಯಾರಿಗೂ ಅದು ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲ. ಆಮೇಲೆ ಈ ಸಣ್ಣ ಸಣ್ಣ ಗೋಲ್ಸ್ ಏನಿದೆಯಲ್ವಾ, ಈ ಗೋಲ್ಸ್ನೆಲ್ಲ ನಾವು ಆ ಮಾರ್ಗಕ್ಕೆ ಹೋಗೋ ಹಾಗೆಯೇ ಅದನ್ನು ನಾವು ಒಳಗೆ ಸೇರಿಸ್ಕೊಳ್ತಾ ಹೋಗಬೇಕು. ಅದು ಒಳಗೆ ಸೇರಿಸ್ಕೊಳ್ತಾ ಹೋಗೋದು ಅಂದರೆ ಹೇಗೆ? ನನಗೆ ಬೇಕಾಗಿರುವ ಸಂಸ್ಕಾರ, ನನಗೆ ಬೇಕಾಗಿರುವ ಇದರಲ್ಲಿ ಬೇಕಾದಂತಹ ತಾಳ್ಮೆ, ಅನುಭವ, ದೃಷ್ಟಿ, ಗುರಿ ಎಲ್ಲವನ್ನೂ ನಾನು ನನ್ನ ವಿಷನ್ನಲ್ಲಿಟ್ಕೊಂಡು, ನನ್ನ ದೃಷ್ಟಿಯಲ್ಲಿಟ್ಕೊಂಡು ನಾನು ಇಂಜಿನಿಯರ್ ಆಗ್ತೀನೋ, ಡಾಕ್ಟರ್ ಆಗ್ತೀನೋ, ಮನೆ ಕಟ್ತೀನೋ, ಮದುವೆ ಆಗ್ತೀನೋ, ಅದೆಲ್ಲವನ್ನು ಮಾಡುವಾಗಲೂ ನನ್ನ ಗುರಿ ನಾನು ಮರಿಬಾರ್ದು. ಅದು ನನ್ನ ಗುರಿಯಾಗಿರಬೇಕು. ಹೇಗಪ್ಪ ಅಂದರೆ, ಈಗ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ಗೆ ಹೋಗ್ತಾ ದಾರಿಯಲ್ಲಿ ಯಾರೋ ಫ್ರೆಂಡ್ ಸಿಗ್ತಾರೆ, ಅವ್ರನ್ನ ಮಾತಾಡಿಸ್ತೀವಿ ಒಂದು 5 ನಿಮಿಷ 10 ನಿಮಿಷ. ಆಮೇಲೆ ಹೇಳ್ತೀವಿ ಏನಂತ, ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ, ಈಗಾಗಲೇ 4 ಗಂಟೆ ಆಗಿಬಿಟ್ಟಿದೆ, ಇನ್ನೊಂದು ಸಲ ಸಿಗ್ತೀನಿ, ಬಾಯ್, ಹೊರಟ್ಬಿಡ್ತೀನಿ ಅಲ್ವಾ. ಇನ್ನು ಸ್ವಲ್ಪ ದೂರ ಹೋಗೋ ಅಷ್ಟೊತ್ತಿಗೆ ಇನ್ನೊಬ್ರು ಯಾರೋ ಕ್ಲೋಸ್ ಫ್ರೆಂಡ್ ಸಿಗ್ತಾರೆ. ಎಷ್ಟೋ ಕ್ಲೋಸ್ ಫ್ರೆಂಡ್ ಅಂದರೆ ಅವ್ರನ್ನ ನಾನು ನೋಡೇ ಇರಲ್ಲ, ತುಂಬ ವರ್ಷಗಳಿಂದ ಅವ್ರನ್ನ ನೋಡೇ ಇರಲ್ಲ, ಅವ್ರು ಸಿಗ್ತಾರೆ. ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಲೇಟ್ ಆಗೋಯ್ತು ಅಂತ ಅವ್ರನ್ನ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಬಂದುಬಿಡ್ತೀವಿ ಎಷ್ಟೋ ಸಲ. ಮತ್ತೆ ವಾಪಸ್ ಹೋಗಬೇಕು ಅಷ್ಟು ದೂರ ಮಾರ್ಕೆಟ್ಗೆ, ಮರುದಿನ ಎದ್ದು ಬೆಳಗ್ಗೆ ಅಲ್ವಾ. ಹಾಗೆ ಈಗ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅನ್ನೋದು ನನ್ನ ಗುರಿ ಆಗಿದ್ದಾಗ ಹೋಗಲೇಬೇಕು, ನಾನು ಏನಾದರೂ ಆಗಲಿ ಇವತ್ತು ಹೋಗಿ ತರಲೇಬೇಕು ಸಾಮಾನು, ಅದನ್ನು ಬೇಕೇ ಬೇಕು, ನಂಗೆ ನಾಳೆ ಪೂಜೆ ಇದೆ, ಇವತ್ತೆಲ್ಲ ಬೇಕು ಅಂತ ಅಂದ್ಕೊಂಡು ಹೋಗುವಾಗ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಸಿಕ್ಕಲಿ ಏನಂತೀವಿ, ಇನ್ನೊಂದು ಸಲ ಸಿಗೋಣ, ನಿನ್ನ ಫೋನ್ ನಂಬರ್ ಕೊಡು, ನಾನು ವಾಟ್ಸಪ್ ಮಾಡ್ತೀನಿ, ಹೋಗ್ಬಿಡ್ತೀವಿ ನಾವು. ಅಲ್ಲೇ ನಿಂತ್ಕೊಂಡು ಕಾಲ ಕಳೆಯೋದೇ ಇಲ್ಲ. ನನ್ನ ಗುರಿ ಪಕ್ಕ ಇದ್ದಾಗ ನನ್ನ ಎಲ್ಲ ಕೆಲಸಗಳನ್ನು
ಆ ಗುರಿಯಲ್ಲಿ ಮುಂದುವರಿಯೋದಕ್ಕೆ ನಾನು ಅದನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿಬಿಡ್ತೀನಿ. ಹೆಚ್ಚು ಸಮಯ ಅಲ್ಲಿ ಕಳೀಲಿಕ್ಕೆ ಹೋಗಲ್ಲ. ಹಾಗೆ ಈ ಜೀವನದ ಗುರಿ ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಾಗಿ ಅದನ್ನೇ ಬೇಕು ಅಂತ ಅಂದ್ಕೊಂಡ್ಮೇಲೆ ಬೇರೆ ಎಲ್ಲ ಕೆಲಸಗಳು ತನ್ನಿಂದ ತಾನೇ ಈ ಹಾದಿಗೆ ಸೇರ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಹಾಗಾಗಿ ನಮಗೆ ಗೊತ್ತಿರಬೇಕು ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಏನು ಬೇಕು ಅನ್ನೋದು ಜೀವನದಲ್ಲಿ ಗೊತ್ತಿರಬೇಕು. ಅದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಶ್ರದ್ಧೆಯಿಂದ ಇದನ್ನು ತಿಳ್ಕೊಳ್ತಾರೋ ಅವ್ರಿಗೆ ಇದು ಸ್ಪಷ್ಟ ಆಗತ್ತೆ. ಮುಂದಿನ ಶ್ಲೋಕ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚಾಹಂ ತೇಷ್ವವಸ್ಥಿತಃ. ಅವ್ಯಕ್ತ ರೂಪನಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ. ಇಲ್ಲಿರುವ ಸಮಸ್ತ ಜೀವರಾಶಿಗಳು ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ. ಅವ್ಯಕ್ತ ರೂಪನಾದ ನನ್ನಿಂದ ಈ ಜಗತ್ತು ವ್ಯಾಪಿಸ್ತಾ ಇದೆ. ಆ ನಾನು ಈಗ ನಾನು ಜೀವನದಲ್ಲಿ ನನ್ನ ಗುರಿ ಆತ್ಮ ಸಾಕ್ಷಾತ್ಕಾರ ಅಂತ ಗೊತ್ತಾಯಿತು ನನಗೆ. ಆತ್ಮ ಸಾಕ್ಷಾತ್ಕಾರ ಅಂದರೆ ಅದು ನನ್ನಲ್ಲೇ ಇದೆ. ಆ ನಾನು ಅನ್ನೋದು ಗೊತ್ತಾಯಿತು ನನಗೆ. ಆ ನಾನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ, ಅದು ಹೇಗೆ ಅನ್ನೋದು ಇಲ್ಲಿ ಭಗವಂತ ನಾನು ಅವ್ಯಕ್ತ ರೂಪನಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ. ನಾನು ವ್ಯಕ್ತ ಆಗಿಲ್ಲ ಅಂತ ಹೇಳಿ ಕಣ್ಣಿಗೆ ಕಾಣುವಂಥದ್ದಲ್ಲ, ಕೈಗೆ ಸಿಗುವಂಥದ್ದಲ್ಲ, ಅದು ಅವ್ಯಕ್ತ ಸ್ವರೂಪ ನನ್ನಲ್ಲೇ ಇದೆ. ಆದರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ, ವ್ಯಕ್ತ ಆಗ್ತಾ ಇಲ್ಲ. ಏನು ಆ ನಾನು ಅದನ್ನು ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿರೋದು. ಈಗ ನೋಡಿ, ಶರೀರ ಇವಾಗ ಸುಮಾರು ಸಲ ಕೇಳಾಗಿರೋದ್ರಿಂದ ಇದು ಗೊತ್ತಾಗ್ತಾ ಇರ್ಬೋದು. ಶರೀರ ನನಗೆ ಕಾಣಿಸ್ತಾ ಇದೆ, ಆದ್ದರಿಂದ ನಾನು ಮತ್ತು ಶರೀರ ಬೇರೆ. ಇಲ್ಲಿ ನನಗೆ ಪುಸ್ತಕ ಕಾಣಿಸ್ತಾ ಇದೆ, ಈ ಪುಸ್ತಕ ಮತ್ತು ನಾನು ಬೇರೆ. ಯಾವುದು ಕಾಣಿಸ್ತಾ ಇದೆಯೋ ಅದು ನನ್ನಿಂದ ಬೇರೆ. ಶರೀರ ಕಾಣಿಸ್ತಾ ಇದೆ ನನಗೆ, ನನ್ನಿಂದ ಬೇರೆ. ಮನಸ್ಸು ಸೂಕ್ಷ್ಮ ಆಗಿದ್ದರೂ ಕೂಡ ನನಗೆ ಗೊತ್ತಾಗ್ತಾ ಇದೆ, ನನ್ನ ಮನಸ್ಸಿನಲ್ಲಿ ಹೀಗೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ದರಿಂದ ಮನಸ್ಸು ಕೂಡ ನನ್ನಿಂದ ಬೇರೆ. ಬುದ್ಧಿಗೆ ಹೊಳಿಲೇ ಇಲ್ಲ ನನಗೆ, ನನ್ನ ಬುದ್ಧಿಗೆ ಏನಾಗಿತ್ತು ಅಂತ ಅಂದ್ಕೊಳ್ತೀವಲ್ವ. ಅಂದರೆ ಅಲ್ಲೊಂದು ಬುದ್ಧಿನೂ ಇದೆ, ಸೂಕ್ಷ್ಮ, ಅದು ವಿಚಾರಗಳೇ, ಬುದ್ಧಿ ಆಗಲಿ ಮನಸ್ಸಾಗಲಿ ವಿಚಾರಗಳೇ, ಅದು ಕೂಡ ನನ್ನಿಂದ ಬೇರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಶರೀರ ಅಂದರೆ ಏನು ಗೊತ್ತಾಗ್ತಿದೆ, ಮನಸ್ಸು ಅಂದರೆ ಏನು ಗೊತ್ತಾಗ್ತಾ ಇದೆ, ಬುದ್ಧಿ ಅಂದರೆ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಅವು ಮೂರು ಕೂಡ ನನ್ನಿಂದ ಬೇರೆ. ಆ ನನ್ನಿಂದ ಬೇರೆ ಅನ್ನೋದನ್ನು ಗುರುತಿಸ್ತಾ ಇದೆಯಲ್ಲ ಆ ಸಾಕ್ಷಿ ಭಾವ, ಅದು ನಾನು. ಆ ನಾನು ಅನ್ನೋದನ್ನು ಅವ್ಯಕ್ತ, ಅದು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ನಾನು ಅಂತಲೇ ಹೇಳ್ತೀವಿ, ಅದು ಅವ್ಯಕ್ತ. ಆ ಅವ್ಯಕ್ತ ಸ್ವರೂಪ ಜಗತ್ತನ್ನೇ ವ್ಯಾಪಿಸಿದೆ. ಯಾಕೆಂದರೆ ನಾನು ಕೂಡ ನಾನು ಅಂತ ಹೇಳುವಾಗ ಅದೇ ಅವ್ಯಕ್ತಕ್ಕೆ ಹೇಳ್ತಾ ಇದ್ದೀನಿ, ನೀವುಗಳು ಕೂಡ ನಾನು ಅಂತ ಹೇಳಿದ್ರೆ ಅದೇ ಅವ್ಯಕ್ತಕ್ಕೆ ಹೇಳ್ತಾ ಇದ್ದೀರಾ. ಅಂದರೆ ಅದು ಗೊತ್ತಾಗ್ತಾ ಇಲ್ಲ. ಆ ಚೈತನ್ಯ ಶಕ್ತಿ ನಮ್ಮೆಲ್ಲರಲ್ಲಿ ಏನಿದೆ ಅದಕ್ಕೆ ಹೇಳ್ತಾ ಇರೋದು, ಅದು ಅವ್ಯಕ್ತ. ಇಲ್ಲಿರುವ ಸಮಸ್ತ ಜೀವರಾಶಿಗಳು ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ. ಆ ಅವ್ಯಕ್ತ ಸ್ವರೂಪದಲ್ಲಿ ಇದೆ ಎಲ್ಲವೂ. ಇದನ್ನೇ ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಏನಂತ? ಇದೆಲ್ಲವೂ ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ. ಇದೆಲ್ಲವೂ ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ. ನೋಡಿ, ವಿಚಾರಗಳು, ಕೋಪ ಬರುತ್ತೆ ನನಗೆ. ಕೋಪ ಬಂತು ಅಂತಂದರೆ ಆ ಮನಸ್ಸಿನಲ್ಲಿ ಕೋಪ, ಆ ಕೋಪ ಬಂತು ಅಂತ ಹೇಳಿದಾಗ ಆ ಕೋಪಕ್ಕೆ ಹೇಳೋದು ಅದು ನನ್ನಲ್ಲಿದೆ, ನಾನು ಕೋಪದಲ್ಲಿಲ್ಲ.
ಆ ಕೋಪನೊಂದಷ್ಟು ದಿನ ಒಂದಷ್ಟೊತ್ತು ಬಿಟ್ಟುಬಿಡೋಣ ಅಲ್ಲಿ. ಬಂತ ಸರಿ, ಮನಸ್ಸು ಕೋಪ ಮಾಡ್ಕೊಂಡಿದ್ಯಾ, ಇರು ನೀನಲ್ಲಿ, ಆಮೇಲೆ ನಾನು ವಿಚಾರಿಸ್ಕೋತೀನಿ ಅಂತ ನನ್ನನ್ನು ನಾನು ವಿಡ್ರಾ ಮಾಡಿಕೊಂಡ್ರೆ ಕೋಪ ತಾನಿಂದ ತಾನೇ ಹೊರಟೋಗುತ್ತೆ. ಯಾಕೆ? ಆ ಕೋಪ ಇರೋದು ನನ್ನಲ್ಲಿ, ನಾನು ಕೋಪದಲ್ಲಿಲ್ಲ, ಕೋಪದ ಹಿಡಿತದಲ್ಲಿ ನಾನಿಲ್ಲ, ಅದು ನನ್ನಲ್ಲಿದೆ. ನೆನ್ಪಿಟ್ಕೋಬೇಕು ಇದನ್ನು ಮತ್ತೆ ಮತ್ತೆ. ಇವತ್ತಿನ ಟೇಕ್ ಅವೇ ಇದೆ ಅಂತ ಅಂದ್ಕೊಳ್ಳಿ. ಅವೆಲ್ಲವೂ ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ. ಅವೆಲ್ಲವೂ ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ. ದುಃಖ ಆಗಲಿ, ಸುಖ ಆಗಲಿ, ಸಂತೋಷ ಆಗಲಿ, ಕೋಪ ಆಗಲಿ, ಇದೆಲ್ಲವೂ ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ. ಭಗವಂತ ಅದೇ ಹೇಳ್ತಾನೆ, ಅವ್ಯಕ್ತವಾಗಿರುವಂತಹ ಸ್ವರೂಪದಲ್ಲಿ. ಇವೆಲ್ಲ ಎಲ್ಲಿಂದ ಬರ್ತಾ ಇದೆ? ಅವ್ಯಕ್ತ ಅಂತ ಯಾಕೆ ಹೇಳ್ತಾ ಇರೋದು? ಪೂರ್ವ ಜನ್ಮದ ವಾಸನೆಗಳು ನಮ್ಮನ್ನು ಈಗ ಹುಟ್ಟಿರೋ ಹಾಗೆ ಮಾಡಿರೋದು. ಆ ವಾಸನೆಗಳೆಲ್ಲ ಅವ್ಯಕ್ತವಾಗಿದೆ. ಅದಕ್ಕೆ ಸರಿಯಾದ ಒಂದು ಪರಿಸ್ಥಿತಿ ಬಂದಾಗ ಮಾತ್ರ ಅದು ವ್ಯಕ್ತಗೊಳ್ಳುತ್ತೆ. ಆದ್ದರಿಂದ ಆ ಅವ್ಯಕ್ತ ಸ್ವರೂಪ ಎಲ್ಲಿದೆ ನಮ್ಮಲ್ಲಿ? ಆ ವಾಸನೆಗಳಲ್ಲಿ. ವಾಸನೆ ಅಂತಂದರೆ ಬಲವಾದ ಆಸೆ. ಪೂರ್ವ ಜನ್ಮದಲ್ಲಿ ನಮಗೆ ಭಗವದ್ಗೀತೆ ಪುನರ್ಜನ್ಮವನ್ನು ಒಪ್ಪುವಂಥದ್ದು. ಅಲ್ಲಿ ನೋಡಿ, ಹಿಂದಿನ ಜನ್ಮದಲ್ಲಿ ನಮಗೆ ಏನೇನು ಆಸೆಗಳಿತ್ತೋ ಅದೆಲ್ಲ ತೀರಿಸ್ಕೊಳ್ತಾ ಹೋಗ್ತೀವಿ. ಆ ತೀರಿಸ್ಕೊಳ್ಳುವಾಗ ಮತ್ತಷ್ಟು ನಮಗೆ ಸೇರ್ಕೊಳ್ತಾ ಹೋಗುತ್ತೆ ಆಸೆಗಳು. ಆ ಆಸೆಗಳು ಮತ್ತಷ್ಟು ಸೇರ್ಕೊಂಡಾಗ ಏನಾಗುತ್ತೆ, ನಮ್ಮ ಜೀವನ ಮುಗ್ದೋಗ್ಬಿಡುತ್ತೆ. ಇನ್ನು ಉಳ್ಕೊಂಡಿದೆ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮದು. ಆ ಆಸೆ ಮತ್ತೆ ತೀರಿಸ್ಕೊಳ್ಬೇಕು ನಾವು. ಅದಕ್ಕೆ ಭಗವಂತ ಹೇಳ್ತಾನೆ, ಡೋಂಟ್ ವರಿ, ಇನ್ನೊಂದ್ಸಲ ಹುಟ್ಟುಬಾ, ಅವಾಗೆಲ್ಲ ತೀರಿಸ್ಕೊಳ್ಬೋದು ಅಂತ. ಹಾಗೆ ಬಂದಮೇಲೆ ಅಲ್ಲಿ ಆ ಬೀಜಾವಸ್ಥೆಯಲ್ಲಿ ಇರುತ್ತೆ ಆ ವಾಸನೆಗಳೆಲ್ಲ. ಅದು ಯಾವಾಗ ಸಮಯಕ್ಕೆ ಸರಿಯಾಗಿ ಅದು ಹೇಗೆ ನಮಗೆ ಪರಿಸ್ಥಿತಿ ನಮಗೆ ಒಲಿಯುತ್ತೋ ಆಗ ಅವೆಲ್ಲವೂ ವ್ಯಕ್ತ ಆಗ್ತಾ ಹೋಗುತ್ತೆ. ಹೇಗೆ ಅಂದರೆ, ಈಗ ನಿಮ್ಮ ಹಿಂದಿನ ಬ್ಯಾಕ್ ಯಾರ್ಡ್ ಅಂತಾರಲ್ಲ, ಕೈ ತೋಟದಲ್ಲಿ ಏನಾದರೂ ಒಂದು ನಿಂಬೆ ಹಣ್ಣಿನ ಬೀಜ ಹಾಕಿ, ಒಂದು ಸೇಬಿನ ಬೀಜ ಹಾಕಿ, ಒಂದು ಬಾಳೆಹಣ್ಣಿಂದ ಗಿಡ ಹಾಕಿ, ಹಾಗಲಕಾಯಿದೊಂದು ಗಿಡ ಹಾಕಿ ಎಲ್ಲ ನೆಟ್ಟರೆ, ನೀರು ಹಾಕ್ತಾ ಹೋದರೆ ಅದೇ ಭೂಮಿ, ಅದೇ ನೀರು. ಆದರೆ ಅದರಲ್ಲಿರೋ ಬೀಜಗಳು ಯಾವ ರೀತಿಯಲ್ಲಿ ವ್ಯಕ್ತ ಆಗುತ್ತೆ ಅಂದರೆ, ಹಾಗಲಕಾಯಿದು ಕಹಿಯಾಗಿ ಬರುತ್ತೆ, ಅದು ಬೆಳ್ಕೊಳ್ಳೋ ಟೈಮೇ ಬೇರೆ. ನಿಂಬೆಹಣ್ಣು ಹುಳಿಯಾಗಿ ನಿಂಬೆಹಣ್ಣು ಬಿಡುತ್ತೆ, ಅದು ಬೆಳೆಯೋ ಸಮಯವೇ ಬೇರೆ. ಒಂದು ಆ್ಯಪಲ್ ಟ್ರೀ, ಸೇಬು ಮರ ಬೆಳೆಯುತ್ತೆ, ಅದು ಬೆಳೆಯೋದಕ್ಕೆ ಬೇರೆ ಸಮಯ ತಗೊಳುತ್ತೆ, ಅದು ಬೇರೆ ರುಚಿ ಕೊಡುತ್ತೆ. ಹಾಗೆ ಬಾಳೆಹಣ್ಣು ಬರೀ ಸೀಗೆ ಇರುತ್ತೆ, ಅದು ಬೆಳೆದು ಫಲ ಕೊಡಲಿಕ್ಕೆ ಬೇರೆ ಸಮಯ ತಗೊಳುತ್ತೆ. ಇದೇ ರೀತಿಯಲ್ಲಿ ನಮ್ಮಲ್ಲಿ ವಾಸನೆಗಳೆಲ್ಲ ಬೀಜಗಳಾಗಿ ಇದೆ. ಯಾವುದ್ಯಾವುದು ಆಸೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀರು ಗೊಬ್ಬರ ಸಿಕ್ಕಿದ ಕೂಡಲೇ ಅದು ಮರ ಆಗಿ ಫಲ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಅವ್ಯಕ್ತವಾಗಿ ಅವ್ಯಕ್ತ ರೂಪನಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ ಅಂತಂದರೆ, ಪ್ರತಿಯೊಬ್ಬರಲ್ಲೂ ಆ ವಾಸನೆಗಳಾಗಿ ಆ ಎಲ್ಲರಲ್ಲೂ ಆ ಅವ್ಯಕ್ತ ಸ್ವರೂಪದಲ್ಲಿ ಅದಿದೆ. ಅವೆಲ್ಲ ಎಲ್ಲಿದೆ? ಅವೆಲ್ಲವೂ ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ. ಅದೆಲ್ಲವೂ ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ. ಭಗವಂತ ಮತ್ತೆ ಮತ್ತೆ ಹೇಳ್ತಾನೆ. ಅಂದರೆ ಏನು? ಅದು ನನ್ನ ಹಿಡಿತದಲ್ಲಿದೆ ಅಂತ, ನಾನು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅಂತ. ಆದ್ದರಿಂದ ಅವೆಲ್ಲವೂ ನನ್ನಲ್ಲಿದೆ ಅಂತ ಹೇಳೋದು. ನಾನೇನಾದರೂ ಅವುಗಳ ಕೈಯಲ್ಲಿದ್ದರೆ ಅವುಗಳು ಹೇಳಿದಾಗ ನಾನು ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಅದು ಸಾಧ್ಯನೇ ಇಲ್ಲ. ಅದೆಲ್ಲವೂ ನನ್ನಲ್ಲಿದೆ ಅಂತ ಭಗವಂತ ಹೇಳ್ತಾನೆ. ಮುಂದುವರಿಸ್ತಾ, ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಾತ್
ಭೂತಭೃನ್ನ ಚ ಭೂತಸ್ಥಃ ಮಮಾತ್ಮ ಭೂತಭಾವನಃ. ನಿಜವಾಗಿ ಹೇಳಬೇಕೆಂದರೆ ಯಾವ ಜೀವರಾಶಿಗಳು ನನ್ನಲ್ಲಿ ಇಲ್ಲ. ಪರಮಾಶ್ಚರ್ಯಕರವಾದ ನನ್ನ ಈ ಯೋಗೈಶ್ವರ್ಯವನ್ನು ನೀನು ನೋಡು. ಜೀವರಾಶಿಗಳನ್ನು ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನು ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ದ? ಎಲ್ಲವೂ ನನ್ನಲ್ಲಿದೆ, ನಾನು ಅದರಲ್ಲಿಲ್ಲ ಅಂತ. ಈಗೇನು ಹೇಳ್ತಿದ್ದಾನೆ? ನಾನು ಅದರಲ್ಲೂ ಇಲ್ಲ ಅಂತ. ನಿಜವಾಗಿ ಹೇಳಬೇಕಂದರೆ ಯಾವ ಜೀವರಾಶಿಗಳು ನನ್ನಲ್ಲಿಲ್ಲ. ನೋಡಿ, ಅವ್ಯಕ್ತನಾದ ಪರಮಾತ್ಮ, ಸರ್ವವ್ಯಾಪಿಯಾಗಿರುವ ಪರಮಾತ್ಮ, ಎಲ್ಲ ಜೀವರಾಶಿಗಳು ಅವನಲ್ಲಿ ವ್ಯಕ್ತವಾಗಿ ಅವ್ಯಕ್ತ ಆಗೋಗ್ತವೆ. ಅಂದರೆ ಮ್ಯಾನಿಫೆಸ್ಟ್ ಅಂಡ್ ದೇ ಅನ್ಮ್ಯಾನಿಫೆಸ್ಟ್. ಹಾಗಾಗಿ ಅದು ಬಂದು ಹೊರಟೋಗ್ಬಿಡುತ್ತೆ. ಅದರಿಂದ ಅವನೇನು ಹೇಳ್ತಾನೆ? ಎಲ್ಲ ಜೀವರಾಶಿಗಳು ನನ್ನಲ್ಲಿಲ್ಲ. ಅಂದರೆ ಪರ್ಮನೆಂಟ್ ಆಗಿಲ್ಲ, ಯಾವಾಗಲೂ ಬರುತ್ತೆ, ಹೊರಟೋಗ್ಬಿಡುತ್ತೆ. ಪರಮಾಶ್ಚರ್ಯಕರವಾದ ನನ್ನ ಈ ಯೋಗ ಐಶ್ವರ್ಯವನ್ನು ನೀನು ನೋಡು. ಯೋಗ ಐಶ್ವರ್ಯ ಅಂತ ಹೇಳುವಾಗ ಎರಡು ಶಬ್ದಗಳು, ಯೋಗ ಮತ್ತು ಐಶ್ವರ್ಯ. ಯೋಗ ಅಂತಂದರೆ ಒಂದರಲ್ಲೇ ಎಲ್ಲವನ್ನು ನೋಡೋದು, ಭಗವಂತನಲ್ಲೇ ಎಲ್ಲವನ್ನು ಕಾಣುವಂಥದ್ದು. ಐಶ್ವರ್ಯ ಅಂದರೆ ಅವನ ಮಹಿಮೆಯನ್ನು ನೋಡುವಂಥದ್ದು. ಈಗ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಯಾರೋ ಫ್ರೆಂಡ್ಸ್ ಇರ್ತಾರೆ ಅಂತ, ನಾವೇ ಫ್ರೆಂಡ್ಸ್ ಮನೆಗೆ ಹೋಗ್ತೀವಿ. ಅವರು ಹೇಳ್ತಾರೆ, ಬನ್ನಿ ಬನ್ನಿ ನಮ್ಮ ಮನೆ ತೋರಿಸ್ತೀನಿ, ಮೊದಲನೇ ಸಲ ಬಂದಿದ್ದೀರಾ ಅಂತ ಹೇಳಿ ಕೆಳಗಡೆ ಒಂದು 6 ರೂಮ್ ಇದೆ. ಆಮೇಲೆ ಎಲ್ಲ ನೋಡಾದ್ಮೇಲೆ ಇದು ನೋಡಿ ದೇವರ ಮನೆ, ಇದು ಅಡುಗೆ ಮನೆ, ಮತ್ತು ಮೆಟ್ಲು ಹತ್ಕೊಂಡು ಮೇಲೆ ಕರ್ಕೊಂಡು ಹೋಗಿ ಇಲ್ಲೊಂದು 8 ರೂಮ್ ಇದೆ, ಅದನ್ನೆಲ್ಲ ತೋರಿಸಿದ ಮೇಲೆ ಕೆಳಗಡೆ ಇಳ್ಕೊಂಡು ಬಂದಮೇಲೆ ಇದೊಂದು ನಂದು ಕಾರ್ ಇದೆ, ಬನ್ನಿ ಒಂದು ಕಾರಲ್ಲಿ ಒಂದು ರೌಂಡ್ ಹೋಗೋಣ, ಕರ್ಕೊಂಡು ಹೋಗ್ತಾರೆ. ಅದು ಎಲ್ಲೋ ಹೋಗಿ ಎಷ್ಟು ಚೆನ್ನಾಗಿದೆ ಪಾರ್ಕ್ ಅಂತೆಲ್ಲ ಹೇಳುವಾಗ, ಇದು ನಂದು ಇನ್ನೊಂದು ಮನೆ ಇರೋದು, ಇದು ವೀಕೆಂಡ್ ಹೌಸ್, ವೀಕೆಂಡಲ್ಲಿ ನಾವು ಬಂದು ಇಲ್ಲಿ ಇರಲಿಕ್ಕಿರುವಂಥ ಮನೆ. ಮತ್ತೆಲ್ಲೋ ಕರ್ಕೊಂಡು ಹೋಗ್ತಾರೆ, ಇದೇನಿದು, ಇದು ದೊಡ್ಡ ಫ್ಯಾಕ್ಟ್ರಿ. ಅಂದರೆ ಅವನ ಐಶ್ವರ್ಯವನ್ನು ಅವನು ತೋರಿಸ್ತಾ ಇದ್ದಾನೆ, ಅದು ಗ್ಲೋರಿ. ಇದೊಬ್ಬನೇ ವ್ಯಕ್ತಿ, ಅದಷ್ಟು ಇವನಿಗೆ ಸೇರಿರೋದು, ನನ್ನ ಫ್ರೆಂಡ್ಗೆ. ಆದರೆ ಅವನು ಇದನ್ನೆಲ್ಲ ತೋರಿಸ್ತಾ ಇರುವಾಗ ಅದು ಗ್ಲೋರಿ. ಅಷ್ಟೊಂದು ಮನೆ ಇದೆ, ಅಷ್ಟೊಂದು ಐಶ್ವರ್ಯ ಇದೆ, ಅಷ್ಟೊಂದು ರೆಸಾರ್ಟ್ಸ್ ಇದೆ, ಅಷ್ಟೊಂದು ಅಂಗಡಿಗಳಿದೆ, ಅದು ಗ್ಲೋರಿ ಅದು. ಹಾಗೆ ಭಗವಂತನನ್ನು ಎಲ್ಲವನ್ನೂ ಭಗವಂತನಲ್ಲೇ ನೋಡ್ಬೋದು. ಭಗವಂತನನ್ನು ಈ ರೀತಿಯಾಗಿ ಬೇರೆ ಬೇರೆ ರೂಪದಲ್ಲೂ ನಾವು ನೋಡ್ಬೋದು. ಯೋಗ ಐಶ್ವರ್ಯ, ಎಲ್ಲವನ್ನೂ ಭಗವಂತನಲ್ಲೇ ನೋಡೋದೇನೋ ಯೋಗ. ಹಾಗೆ ಆ ಭಗವಂತನನ್ನು ಎಲ್ಲೆಲ್ಲೂ ನೋಡೋದಿದೆಯಲ್ಲ, ಅದು ಐಶ್ವರ್ಯ. ಎಲ್ಲೆಲ್ಲೂ ನೋಡೋದು ಅಂದ್ರೇನೋ? ಮರಗಳಲ್ಲಿ ನಾವು ಭಗವಂತನನ್ನು ನೋಡ್ಬೋದು, ಹರಿಯುವ ನೀರಲ್ಲಿ ಭಗವಂತನನ್ನು ನೋಡ್ಬೋದು, ಬಂಡೆಗಳಲ್ಲಿ ಭಗವಂತನನ್ನು ನೋಡ್ಬೋದು, ಪ್ರಕೃತಿಯಲ್ಲಿ, ಗಾಳಿಯಲ್ಲಿ, ಮೋಡದಲ್ಲಿ, ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ಎಲ್ಲೆಲ್ಲೂ ಭಗವಂತನನ್ನೇ ನೋಡೋದಿದೆಯಲ್ಲ, ಅದು ಐಶ್ವರ್ಯ. ಗ್ಲೋರಿ ಆಫ್ ಗಾಡ್, ಯೋಗ ಐಶ್ವರ್ಯ. ಪರಮಾಶ್ಚರ್ಯಕರವಾದ ನನ್ನ ಈ ಯೋಗೈಶ್ವರ್ಯವನ್ನು ನೀನು ನೋಡು. ನೋಡು, ಎರಡನ್ನು ನೋಡು. ನನ್ನಲ್ಲಿ ಎಲ್ಲವನ್ನು ನೋಡು, ಎಲ್ಲದರಲ್ಲಿ ನನ್ನನ್ನು ನೋಡು. ಜೀವರಾಶಿಗಳನ್ನು ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನಿಲ್ಲ. ನಾನು ಅವುಗಳನ್ನೆಲ್ಲ ಕಾಪಾಡ್ತಾ ಇದ್ದೀನಿ, ಆದರೆ ಅವುಗಳಲ್ಲಿ ನಾನಿಲ್ಲ. ಎಷ್ಟು ಸುಂದರವಾದ ಮಾತು ನೋಡಿ. ಅದಕ್ಕೆ ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಕೊಡುವಂಥ ಉದಾಹರಣೆ ಯಾವಾಗಲೂ ನೋಡಿ, ಒಂದು ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಅವ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆ ಡ್ರೈವರ್ ಆ ಕಾರ್ನ ಹಳ್ಳಕ್ಕೂ ಬೀಳಿಸ್ಬೋದು, ಇಲ್ಲ ಸರಿಯಾದ ದಾರಿಗೂ ಕರ್ಕೊಂಡು ಹೋಗ್ಬೋದು. ಅದು ಅವನಿಗೆ ಬಿಟ್ಟಿದ್ದು. ಆ ಕಾಪಾಡಬೇಕು ಅಥವಾ ನಾನು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋ ಬುದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆ ಅಲ್ವಾ? ಸರಿಯಾಗಿ ಡ್ರೈವ್ ಮಾಡಬೇಕು, ನಾನು ನನ್ನ ಕಾರ್ನ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಬೇಕು, ನಾನು ಡ್ರೈವ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಬುದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆ. ಡ್ರೈವ್ ಮಾಡ್ತಾ ಇದ್ದೆ, ಸ್ವಲ್ಪ ನಿದ್ದೆ ಬಂದಾಗಾಯಿತು, ಅದಕ್ಕೆ ತೊಗೊಂಡೋಗಿ ಮರಕ್ಕೆ ಕೊಡದೆ. ಯಾರು ಹೇಳಿದ್ರು ನಿದ್ದೆ ಬರುವಾಗ ಡ್ರೈವ್ ಮಾಡೋಕ್ಕೆ ಅಲ್ವಾ?
ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನಿಲ್ಲ. ಸೂರ್ಯನ ಬೆಳಕಿನಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ. ಸೂರ್ಯನ ಬೆಳಕಿನಲ್ಲೇ ಹಗಲು ದರೋಡೆ ಆಗ್ತಾ ಇದೆ. ಸೂರ್ಯನ ಬೆಳಕಿನಲ್ಲೇ ಒಳ್ಳೆ ಕೆಲಸಗಳು ಆಗ್ತಾ ಇದೆ. ಸೂರ್ಯ ಏನು ಮಾಡ್ತಾನೆ? ಅದಕ್ಕೆ ಎರಡಕ್ಕೂ ಸಮನಾದ ಬೆಳಕು ಕೊಡ್ತಾ ಇದ್ದಾನೆ. ಅವನೇನು ಯೋಚನೆ ಮಾಡಲ್ಲ. ಸೂರ್ಯ ಇರೋದ್ರಿಂದಲೇ ಎಲ್ಲವೂ ನಡೀತಾ ಇದೆ. ಅವನು ಇಲ್ಲದೆ ಇದ್ದರೆ ಕಥೆನೇ ಬೇರೆ ನಮ್ಮದು ಅಲ್ವಾ? ಇರ್ತಾನೆ ಇರಲಿಲ್ಲ ನಾವು ಯಾರೂ. ಹಾಗಾಗಿ ಆ ಸೂರ್ಯ ಬೆಳಕಿನಿಂದಲೇ ಎಲ್ಲವೂ ನಡೀತಾ ಇದೆ. ಅವನೇ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು. ಆದರೆ ಅವನು ನಮ್ಮಲ್ಲಿಲ್ಲ. ಅವುಗಳಲ್ಲಿ ನಾನಿಲ್ಲ ಅಂತ ಹೇಳುವಾಗ ಅವನು ಕಾಪಾಡ್ತಾ ಇದ್ದಾನೆ, ಅದನ್ನು ದೂರದಿಂದ ನೋಡ್ತಾ ಇದ್ದಾನೆ, ಸಾಕ್ಷಿ ಭಾವದಿಂದ ಇದ್ದಾನೆ. ಆದರೆ ಅವುಗಳಲ್ಲಿ ಅವನಿಲ್ಲ. ಹಾಗೆ ನಮ್ಮನ್ನು ಈ ಚೈತನ್ಯ ಶಕ್ತಿ ಏನು ಮಾಡ್ತಾ ಇದೆ? ಇಟ್ ಈಸ್ ಎನ್ಲಿವನಿಂಗ್ ಅಸ್. ಎನ್ಲಿವನಿಂಗ್ ಅಂದರೆ ನಮಗೆ ಈ ಪ್ರಾಣ ಶಕ್ತಿಯನ್ನು ಕೊಟ್ಟಿದೆ. ಈ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಚೈತನ್ಯವನ್ನು ಕೊಟ್ಟಿದೆಯಾ ಹೊರತು ಅದೇ ಎಲ್ಲ ಕೆಲಸ ಮಾಡಿಸ್ತಾ ಇಲ್ಲ. ಎಲ್ಲ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಅದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಜೀವರಾಶಿಗಳನ್ನು ಕಾಪಾಡುವವನು ನಾನಾದರೂ ಕಾಪಾಡಿಕೊಳ್ಬೇಕಾಗಿರುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅವುಗಳಲ್ಲಿ ನಾನಿಲ್ಲ. ಡ್ರೈವ್ ಮಾಡುವಾಗ ಬುದ್ಧಿ ಸರಿಯಾಗಿಟ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ಯಾಕೆ? ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಈ ವಿಚಾರದಲ್ಲಿ ಬಹಳಷ್ಟು ಜನ ತರ್ಕ ಮಾಡೋದು ಉಂಟು. ಅದರಲ್ಲಂತೂ ಸ್ವಲ್ಪ ವೇದಾಂತ ಕ್ಲಾಸಿಗೆ ಬನ್ನಿ ಅಥವಾ ಈ ರೀತಿಯ ಎಲ್ಲೋ ಒಂದು ಪ್ರವಚನ ನಡೀತಾ ಇದೆ ಬನ್ನಿ ಅಂತ ಹೇಳುವಾಗ ನಂಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ. ಆ ಭಗವಂತನೇ ನಮಗೆ ಬುದ್ಧಿ ಕೊಡಬೇಕು, ದಾರಿ ತೋರಿಸ್ಬೇಕು, ಆವಾಗ ಬರ್ತೀವಿ ಅಂತ ತುಂಬ ಜನ ಹೇಳ್ತಾರೆ. ಅದೇ ಬೇರೆ ಕಡೆ ಹೋಗುವಾಗೆಲ್ಲ ಭಗವಂತ ಏನು ತೋರಿಸ್ಬೇಕಾಗಿಲ್ಲ, ಅವ್ರಿಗೆ ಹೋಗೋಕ್ಕೆ ಗೊತ್ತಾಗುತ್ತೆ. ಆದರೆ ಇದಕ್ಕೆ ಬರಬೇಕಾದ್ರೆ ಮಾತ್ರ ಅವನೇ ಬುದ್ಧಿ ಕೊಡಬೇಕು ಅಲ್ವಾ? ತುಂಬ ಜನ ಫ್ರೆಂಡ್ಸಿಗೆ ನಾನು ಹೇಳಿದ್ದೀನಿ. ಅದು ತುಂಬ ವಾದ ಕೂಡ ಮಾಡಿದ್ದೀವಿ ನಾವು. ಅದನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ನೋಡ್ತೀವಲ್ವ, ಯಾವುದೇ ತರ್ಕ ಇದಕ್ಕೆ ಬರಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಆಧ್ಯಾತ್ಮ ವಿದ್ಯೆಗೆ. ಅದೇ ಬುದ್ಧಿ ಇಟ್ಕೊಂಡು ಬೇರೆ ಎಲ್ಲೆಲ್ಲೋ ಹೋಗಲಿಕ್ಕೆ ಅದು ಸಿಗತ್ತೆ. ಆದರೆ ಇಲ್ಲಿ ಈ ಆಧ್ಯಾತ್ಮ ವಿದ್ಯೆಗೆ ಬರಬೇಕು ಅನ್ನುವಾಗ ಮಾತ್ರ ಅವನೇ ಬುದ್ಧಿ ಕೊಡಬೇಕು, ಅವನೇ ದಾರಿ ತೋರಿಸ್ಬೇಕು, ಆವಾಗ ನಾವು ಬರ್ತೀವಿ ಅಂತ ಹೇಳ್ತಾರೆ. ಬೇರೆ ಕಡೆ ಎಲ್ಲ ಹೋಗೋಕ್ಕೆ ಅವ್ರಿಗೇನು ಬೇಡ, ಪಿಕ್ಚರ್ಗೆ ಹೋಗೋಕ್ಕೆ, ಮಾಲ್ಗೆ ಆಗೋಕ್ಕೆ ಅವನೇನು ದಾರಿ ತೋರಿಸ್ಬೇಕಾಗಿಲ್ಲ. ಆ ದಾರಿ ನಮಗೆ ಗೊತ್ತು, ನಾವು ಹೋಗ್ತೀವಿ ಅಂತ. ಅದಕ್ಕೆ ಇದನ್ನು ಸ್ಪಷ್ಟ ಮಾಡ್ಕೊಳ್ಬೇಕು. ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಜೀವನವನ್ನು ನಡೆಸಬೇಕು. ಇಲ್ಲದೇ ಇದ್ದರೆ ಅವನೇನಾದರೂ ಆ ರೀತಿಯಾಗಿ ಹೇಳ್ತಾರಲ್ವ, ಅವನೇ ಬುದ್ಧಿ ಕೊಡಬೇಕು, ಅವನು ಕೊಟ್ಟರೆ ಮಾಡ್ತೀವಿ ಅನ್ನೋ ಥರದಲ್ಲಿ ಇರೋದಕ್ಕಾಗಬೇಕಾಗಿದ್ದರೆ ನಾವು ಈಗ ಒಂದು ಹಸುಗಾಗಲಿ, ಒಂದು ಕುದುರೆಗಾಗಲಿ, ಒಂದು ಬೆಕ್ಕಿಗಾಗಲಿ ಅದು ತನ್ನನ್ನು ತಾನು ಬೇಕಾದ ರೀತಿಯಲ್ಲಿ ನಡೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಹಸು ಅಂಬ ಅಂತಲೇ ಅನ್ಬೇಕು, ಕಾಗೆ ಕಾಕ ಅಂತಲೇ ಅನ್ಬೇಕು. ಮನುಷ್ಯರಿಗೆ ಹಾಗಲ್ಲ, ಅವ್ರ ಮಮ್ಮಿ ಅಂತಲೂ ಅನ್ಬೋದು, ಅಮ್ಮ ಅಂತಲೂ ಅನ್ಬೋದು. ದಟ್ ಇಸ್ ದಿ ಡಿಫ್ರೆನ್ಸ್. ಆ ಚಾಯ್ಸ್ ಮಾಡೋ ಕೆಪಾಸಿಟಿ ಇರೋದು ಮನುಷ್ಯರಿಗೆ ಮಾತ್ರ, ಪ್ರಾಣಿಗಳಿಗೆ ಆ ಕೆಪಾಸಿಟಿ ಇಲ್ಲ. ಅದನ್ನು ಸ್ಪಷ್ಟ ಮಾಡ್ಕೊಳ್ಬೇಕು. ಅವನೇ ದಾರಿ ತೋರಿಸ್ಲಿ, ಅವನೇ ಮಾಡಲಿ ಅಂದರೆ ಅವ್ರಿಗೆ ಮಾತ್ರ ಅದು ಇರೋದು. ಅದಕ್ಕೆ ರೂಲ್ ಮಾಡಿಬಿಟ್ಟಿದ್ದಾನೆ ಹಸುಗೆ, ನೀನು ಹುಲ್ಲೇ ತಿನ್ನಬೇಕು ಅಂತ. ಮನುಷ್ಯನಿಗೆ ಹಾಗಿಲ್ಲ, ಚಾಯ್ಸ್ ಕೊಟ್ಟಿದ್ದಾನೆ. ನೀನು ಹುಲ್ಲು ವೆಜ್ ತಿನ್ಬೋದು, ನಾನ್ ವೆಜ್ ತಿನ್ಬೋದು, ಚಾಯ್ಸ್ ಕೊಟ್ಟಿದ್ದಾನೆ. ಆ ಚಾಯ್ಸ್ ಮಾಡ್ಕೊಳ್ಳೋ ಕೆಪಾಸಿಟಿ ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ಯಾರೂ ಅವನೇ ಮಾಡಬೇಕು, ಅವನೇ ದಾರಿ ತೋರಿಸ್ಬೇಕು ಅಂತ ಹೇಳೋ ಹಾಗೆ ಇಲ್ಲ. ಇಲ್ಲಿ ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನಿಲ್ಲ. ಸ್ಪಷ್ಟ ಮಾಡ್ಕೊಳ್ಬೇಕು ಇದನ್ನು. ಇದೇ ರಹಸ್ಯ ಇಲ್ಲಿರೋದು. ನಾವು ಇದುವರೆಗೂ ಅಂತ ಅಂದ್ಕೊಳ್ತಾ ಇದ್ದಿದ್ದೇನೋ ಎಲ್ಲ ಅವನು ಮಾಡ್ತಾನೆ, ನಾನು ಇರ್ತೀನಿ ಅಂತ. ಅವನು ಮಾಡೋದೇನೋ ಸೂರ್ಯನ ಥರ ಬೆಳಗ್ತಾ ಇರ್ತಾನಷ್ಟೇ. ನನ್ನಲ್ಲಿ ಆ ಜೀವ ಕೊಟ್ಟಿದ್ದಾನೆ, ಚೈತನ್ಯವನ್ನು ಬೆಳಗ್ತಾ ಇದ್ದಾನೆ.
ಚೈತನ್ಯ ಇದ್ದಾನೆ, ಚೈತನ್ಯ ಶಕ್ತಿ ಇದೆ. ಇಟ್ ಈಸ್ ಎನ್ಲಿವನಿಂಗ್ ಮೀ ಆ್ಯಂಡ್ ಐ ಹ್ಯಾವ್ ಟು ಡೂ ಮೈ ಡ್ಯೂಟಿ. ಇದೇ ರಹಸ್ಯ. ಇದೆಲ್ಲ ಎಲ್ಲಿಂದ ಆಗಬೇಕು, ಹೇಗಾಗಬೇಕು, ಅಥವಾ ನಾನು ಹೀಗೆ ಮಾಡ್ತಾ ಇರೋದ್ರಿಂದ ನನಗೆ ಯಾಕೆ ಹೀಗಾಗ್ತಾ ಇದೆ, ಎಲ್ಲದಕ್ಕೂ ಕಾರಣ ನಾವೇ. ಯಾರೋ ನನಗಿವತ್ತು ಸರಿಯಾಗಿ ನನ್ನನ್ನು ನಡೆಸ್ಕೊಳ್ತಾ ಇಲ್ಲ, ನನ್ನಲ್ಲಿ ಆರೋಗ್ಯ ಏನೋ ನಂದು ಕೆಟ್ಟಿದೆ, ನಾನೇ ಏನೋ ಸರಿಯಾಗಿ, ಈಗ ಎಲ್ಲರ ಆರೋಗ್ಯನೂ ಇಂಪ್ರೂವ್ ಆಗಿದೆ. ಕೊರೋನಾ ಇರೋದ್ರಿಂದ ಎಲ್ಲರೂ ಮನೆಯಲ್ಲೇ ಮಾಡ್ಕೊಂಡು ತಿಂತಾ ಇರೋದ್ರಿಂದ ಪ್ರಾಮಾಣಿಕವಾಗಿ ಒಬ್ರಿಗೂ ನೆಗಡಿ ಕೆಮ್ಮು ಕೂಡ ಬಂದಿಲ್ಲ. ಯಾಕೆಂದರೆ ನೆಗಡಿ ಕೆಮ್ಮೆ ಅದಕ್ಕೆ ಸೂಚನೆ ಕೊರೋನಾಗೆ. ಹಾಗಾಗಿ 2 ವರ್ಷದಿಂದ ಯಾರಿಗೂ ನೆಗಡಿ ಕೆಮ್ಮೆ ಬಂದಿಲ್ಲ. ನಾವು ನೋಡ್ತಾ ಇರೋ ಹಾಗೆ ನಮ್ಮ ಮನೆಗಳಲ್ಲೇ ಅಲ್ವಾ. ಅಂದರೆ ಏನು, ಆರೋಗ್ಯ ನಮ್ಮ ಕೈಲೇ ಇದೆ ಅಂತ ಆಯಿತು ತಾನೇ, ಅಷ್ಟರ ಮಟ್ಟಿಗಾದರೂ, ಬೇರೆದೆಲ್ಲ ಬಿಡಿ. ಇಲ್ಲದೇ ಇದ್ದರೆ ಈ 2 ವರ್ಷಗಳಲ್ಲಿ ಎಷ್ಟು ಸಲ ಕಾಯಿಲೆ ಬೀಳ್ತಾ ಇದ್ವಿ ನಮಗೆ ಗೊತ್ತು. ಎಲ್ಲೆಲ್ಲಿ ಹೋಗ್ತಾ ಇದ್ವಿ, ಏನೇನು ತಿಂತಾ ಇದ್ವಿ ಅಲ್ವಾ. ಹಾಗೆ ಇಡೀ ಜೀವನವನ್ನು ರೂಪಿಸ್ಕೊಳ್ಳೋದು ಭಗವಂತ ಹೇಳ್ತಾ ಇದ್ದಾನೆ, ನಿಮ್ಮ ಕೈಯಲ್ಲೇ ಇರೋದು. ಜೀವರಾಶಿಗಳನ್ನು ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನಿಲ್ಲ. ನೆನ್ಪಿಟ್ಕೊಳ್ಬೇಕು ಮತ್ತೆ ಮತ್ತೆ. ಅವೆಲ್ಲವೂ ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ. ಅವೆಲ್ಲವೂ ನನ್ನಲ್ಲಿದೆ ಅಂತ ಹೇಳುವಾಗ ಅದೆಲ್ಲವೂ ನನ್ನ ಕಂಟ್ರೋಲ್ನಲ್ಲಿದೆ. ಆದ್ದರಿಂದ ನಾನು ಅದನ್ನು ನನಗೆ ಬೇಕಾದ ರೀತಿಯಲ್ಲಿ ನನ್ನ ಗುರಿಯತ್ತ ಸಾಗೋ ಹಾಗೆ ಅದನ್ನು ನೋಡ್ಕೊಳ್ಬೇಕು. ಇವತ್ತಿನ ಟೇಕ್ ಹೋಮ್ ನಾನು ಹೇಳ್ತೀನಿ, ನೀವೆಲ್ಲ ಮೈಕಲ್ಲಿ ಮ್ಯೂಟಲ್ಲೇ ಇಟ್ಕೊಂಡು ಹೇಳ್ಕೊಳ್ಳಿ. ಅದೆಲ್ಲವೂ ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ. ಹೇಳದೇ ಇದ್ದರೆ ನೆನಪಿರೋದಿಲ್ಲ ಇದು. ಅವೆಲ್ಲವೂ ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ. ಅವೆಲ್ಲವೂ ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ. ನೆನಪಿಟ್ಕೊಳ್ಳಿ. ಒಳ್ಳೆಯದು. ಸುಂದರವಾದ ಅಧ್ಯಾಯ. ಮುಂದುವರಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.